ಕೌಟಿಲ್ಯ ಅವನ ಅರ್ಥಶಾಸ್ತ್ರವನ್ನ ಅವನ ಜೀವನವನ್ನು ವ್ಯತಿರಿಕ್ತವಾಗಿ ನೋಡೋ ಅಂಥದ್ದಲ್ಲ. ಮಹಾಭಾರತವನ್ನು ತೆಗೆದು ಬರೀ ಭಗವದ್ಗೀತೆಯನ್ನು ಓದಿ ಕೃಷ್ಣ ಹೇಳಿದ್ದಿದು ಅಂತ ಹೇಳೋದು ಎಷ್ಟು ತಪ್ಪೋ, ಕೌಟಿಲ್ಯನ ಜೀವನವನ್ನ, ಚಂದ್ರಗುಪ್ತನ ಮೌರ್ಯನ ಸಾಮ್ರಾಜ್ಯವನ್ನ ಪಕ್ಕಕ್ಕಿಟ್ಟು ಬರೀ ಅರ್ಥಶಾಸ್ತ್ರವನ್ನು ಓದುವಂಥದ್ದು ಅಷ್ಟೇ ತಪ್ಪು. ಕೌಟಿಲ್ಯ ನೀತಿ ಅಂತ ಒಂದು ಬೇರೆ ಇದೆ ಅರ್ಥಶಾಸ್ತ್ರದ ಹೊರಗೆ. ಅದರೊಳಗೆ ಆತ ಹೇಳೋವಂಥ ಮಾತು, ಸುಖಸ್ಯ ಮೂಲಂ ಧರ್ಮಂ, ಧರ್ಮಸ್ಯ ಮೂಲಂ ಅರ್ಥಂ, ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ. ಅರ್ಥಶಾಸ್ತ್ರದಲ್ಲಿ ನೀವು ಯಾವ ಥರ ಜೀವನ ಮಾಡಬೇಕು ಅಂತಿದೆ, ಏನನ್ನ ಮಾಡಬಾರ್ದು ಅಂತನೂ ಇದೆ. ಆದರೆ ಇವಾಗಿನ ಕಾನೂನಲ್ಲಿ ಯಾವ ಥರ ನೀವು ಇರಬೇಕು ಅಂತ ಹೇಳೋದು. ಅರ್ಥಶಾಸ್ತ್ರದೊಳಗೆ ಆತ ಮೊದಲೇ ಹೇಳೋ ಅಂಥದ್ದು ಏನು? ಸುಮಾರು ಸತಿ ನಾವು ಅರ್ಥಶಾಸ್ತ್ರ ಅಂದ ತಕ್ಷಣಕ್ಕೇನೆ ಕೌಟಿಲ್ಯನ ಬಗ್ಗೆ ಹೇಳಿದ ತಕ್ಷಣ ಒಂದು ಪೊಲಿಟಿಕಲ್ ಗೇಮ್ ಮಾಸ್ಟರ್ ಅನ್ನೋ ಅಂಥದ್ದು ಸುಮಾರು ಜನದ ತಲೆಗೆ ಬಂದುಬಿಡುತ್ತೆ. ರಾಜಕೀಯವಾಗಿ ಇನ್ನೊಂದು ರಾಜಕೀಯ ಪಕ್ಷವನ್ನು ಯಾರಾದರೂ ಸೋಲಿಸ್ಬಿಟ್ರೆ ಸಾಕು, ಆತನನ್ನು ಚಾಣಕ್ಯ ಅಂತ ಕರೆದು ಬಿಡುವಂಥದ್ದು, ಆತನನ್ನು ಕೌಟಿಲ್ಯ ಅಂತ ಕರೆಯುವಂಥದ್ದು. ಈತ ಕುಟಿಲತೆಯಿಂದ ಏನು ಮಾಡಿದ್ರು ಆತ ಕೌಟಿಲ್ಯ ಅಂತ ಕರೆಯುವಂಥದ್ದು. ಹಾಗಾಗಿ ಯಾವ ರೀತಿಯಿಂದನಾದರೂ ಸುಮ್ಮನೆ ಒಂದು ರಾಜ್ಯವನ್ನು, ಒಂದು ಪೊಸಿಷನನ್ನು ಗಳಿಸಿಬಿಟ್ರೆ ಆತನಿಗೆ ಚಾಣಕ್ಯನ ಬಿರುದು ಕೊಡೋ ಅಂಥದ್ದು ಲೋಕಸಾಮಾನ್ಯ ರೂಢಿಯಲ್ಲಿ ಬಂದುಬಿಟ್ಟಿದ್ದೆ. ಆದರೆ ಚಾಣಕ್ಯನ ಅರ್ಥಶಾಸ್ತ್ರದೊಳಗೆ ಇದಕ್ಕಿಂತ ತುಂಬ ವ್ಯತಿರಿಕ್ತವಾಗಿ ಆತ ತನ್ನ ಅರ್ಥಶಾಸ್ತ್ರವನ್ನು ಬರ್ಕೊಂಡು ಬಂದಿದ್ದಾನೆ ಅಂತ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಏನು ಹೇಳ್ತಾನೆ? ಮೊದಲಿಗೆ ಹೇಳ್ತಾನೆ, ಯಾವ ವಿಚಾರವಾಗಿ ನಾವು ಈ ಇಡೀ ಅರ್ಥಶಾಸ್ತ್ರವನ್ನು ನೋಡಬೇಕಾಗಿದೆ. ಹಲವು ಪೂರ್ವಸೂರಿಗಳು, ಆತನಿಗಿಂತ ಮುಂಚೆ ಬಂದಿರೋರ ಹೆಸರೆಲ್ಲ ಹೇಳಿದೆ, ಮನು, ಬೌದ್ಧಾಯನ ಇತ್ಯಾದಿ. ಇವರೆಲ್ಲರನ್ನು ಅದರೊಳಗೆ ಯಾವುದನ್ನು ಮುಖ್ಯವಾಗಿ ಇಟ್ಕೋಬೇಕು ಅಂತ ನೋಡ್ತಿರ್ಬೇಕಾದ್ರೆ ಕೆಲವರು ಹೇಳ್ತಾರೆ ತ್ರಯಿ. ತ್ರಯಿ ಅಂದರೆ ಏನು? 3 ವೇದಗಳು, ಋಗ್, ಯಜುಸ್, ಸಾಮ ವೇದಗಳು ಯಾವುದಿದೆ, ಆ ನಮ್ಮ ವೇದಗಳಲ್ಲಿ ಬರೋ ಅಂತಹ ಯಾವ ನಾಲೆಡ್ಜ್ ಸಿಸ್ಟಮ್ ಇದೆ, ವೇದದಿಂದ ಬಂದಿರೋವಂಥದ್ದು, ಉಪನಿಷತ್ತಲ್ಲಿರೋ ಅಂಥದ್ದು, ಅಲ್ಲಿ ಏನು ಹೇಳಿದೆ ಈ ಅದನ್ನು ಮಾತ್ರ ತಗೊಂಡು ಮಿಕ್ಕಿದ್ದನ್ನೆಲ್ಲ ಬಿಟ್ಟು ಬಿಡಬೇಕು. ಯಾವುದು ಆ ವೇದದಲ್ಲಿ ಹೇಳಿದೆಯೋ ಅದರ ಪ್ರಕಾರ ಮಾತ್ರ ನಾವು ಜೀವಿಸಬೇಕು ಅಥವಾ ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳೋ ಅಂಥದ್ದು ತ್ರಯಿ, ಅದರ ಮೇಲೆ ನಿಂತಿರೋವಂಥದ್ದು ಅಂತ. ಎರಡನೆಯದು ನಾವು ನೋಡೋ ಅಂಥದ್ದು ವಾರ್ತ. ವಾರ್ತ, ಈ ವೃತ್ತಿ ಎಲ್ಲ ಪದ ಎಲ್ಲ ಬಂದಿರೋವಂಥದ್ದು ವಾರ್ತೆಯಿಂದನೇ. ಟ್ರೇಡ್, ಕಾಮರ್ಸ್, ಪ್ರೊಫೆಷನಲ್, ನಮ್ಮ ದಿನದ ಚಟುವಟಿಕೆಗೋಸ್ಕರ ಸುಮಾರು ವ್ಯವಹಾರಗಳಾಗ್ತಾ ಹೋಗುತ್ತೆ. ಅಂದರೆ ಕನ್ನಡದ ವ್ಯವಹಾರವನ್ನು ನಾನು ಹೇಳ್ತಾ ಇದ್ದೀನಿ. ಈ ವ್ಯವಹಾರಗಳಲ್ಲಿ ನಾವು ನೋಡೋ ಅಂಥದ್ದು ಹಲವು ವೃತ್ತಿಗೆ ಸಂಬಂಧಪಟ್ಟಂತೆ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ನಾವೇನು ಹೇಳ್ತಾ ಹೋಗ್ತೀವಿ. ಇದರಿಂದ ನಮಗೆ ಒಂದಿಷ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲವೂ ಬರ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ ನಾವು ಟ್ರೇಡ್ ಮಾಡಬೇಕು, ಕಾಮರ್ಸ್ ಯಾವ ಥರ ನಡೀತಾ ಹೋಗುತ್ತೆ, ಎಕ್ಸ್ಚೇಂಜ್ ಆಫ್ ಮನಿ ಯಾವ ಥರ ಆಗ್ತಾ ಹೋಗುತ್ತೆ, ಈ ಎಲ್ಲವನ್ನು ನೋಡೋ ಅಂಥದ್ದು ವಾರ್ತಾ. ಇದರಿಂದ ಯಾವುದು ನಮಗೆ ಜ್ಞಾನ ಉತ್ಪಾದನೆ ಆಗಿದೆಯೋ ಅಂಥದ್ರ ಪ್ರಕಾರ ಮಾತ್ರ ರಾಜ್ಯವನ್ನು ನಡೆಸಬೇಕು ಅನ್ನುವಂಥದ್ದು ಇನ್ನೊಂದು ಸ್ಕೂಲ್ ಆಫ್ ಥಾಟ್, ಇದು ವಾರ್ತಾ. ಮೂರನೇದು ಆನ್ವೀಕ್ಷಕಿ ಅಂತ. ಆನ್ವೀಕ್ಷಕಿ ಅಂತಂದರೆ ಯಾವುದೋ ಒಂದು ವಿಚಾರವಾಗಿ ಹೊಸದಾಗಿ ಯೋಚಿಸೋ ಅಂಥದ್ದು. ಯೋಚಿಸಿದಾಗ ಒಂದು ಲಾಜಿಕ್ ಯಾವುದಿದೆಯೋ, ತರ್ಕಬದ್ಧವಾಗಿ ನಾವು ನೋಡಿದಾಗ ಲಾಜಿಕಲ್ ಇನ್ಫರೆನ್ಸ್ ಯಾವ ಥರ ಬರ್ತಾ ಹೋಗುತ್ತೋ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ತಿರ್ಬೇಕಾಗತ್ತೆ. ಹಳೇದು ಯಾರೋ ಏನೋ ಹೇಳಿದ್ರು ಅನ್ನೋಂಥದ್ದು ಬೇರೆ, ರೆಗ್ಯುಲರ್ ಕಸ್ಟಮರಿ ಯೂಸೇಜಸ್ಸು ಟ್ರೇಡ್ ಕಾಮರ್ಸಲ್ಲಿ ಇರೋ ಅಂಥದ್ದು ಬೇರೆ. ಪ್ರತಿಯೊಂದು ವಿಚಾರವಾಗೂ ನಾವು ಯೋಚಿಸಿ ಅದನ್ನು ಮಾಡ್ತಿರಬೇಕು. ಅದು ಆನ್ವೀಕ್ಷಕಿ ಅಂತ ಮೂರನೇದು. ನಾಲ್ಕನೇದು ದಂಡನೀತಿ. ದಂಡನೀತಿಗೆ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸೈನ್ಸ್ ಆಫ್ ಗವರ್ನಮೆಂಟ್ ಅಂತೆಲ್ಲ ಕರೀತಾರೆ. ದಂಡನೀತಿ ಅಂದರೆ ಸುಮಾರು ಜನ ಪೀನಲ್ ಕೋಡ್ ಅಂತ ಅಂದ್ಕೊಂಡು ಬಿಡ್ತಾರೆ. ದಂಡನೀತಿ ಅಂದರೆ ಬರೀ ಕೋರ್ಟಿಗೆ ಸಂಬಂಧಪಟ್ಟಿರೋ ಅಂಥದ್ದು, ಯಾವ ಥರ ಇನ್ನೊಬ್ರಿಗೆ ಪನಿಷ್ಮೆಂಟ್ ಕೊಡೋದು, ಯಾರಿಗೆ ಗಲ್ಲಿಗೆ ಹಾಕಬೇಕು, ಯಾರಿಗೆ ಫೈನ್ ತೊಗೋಬೇಕು ಅನ್ನೋಷ್ಟರ ಮಟ್ಟಿಗೆ ಇರೋವಂಥದ್ದು ಅಂತ. ದಂಡನೀತಿ ಅಂದರೆ ಅಷ್ಟು ಮಾತ್ರ ಅಲ್ಲ, ಎಂಟೈರ್ ಲೀಗಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಯಾವ್ದು ಬರುತ್ತೋ ಅದೆಲ್ಲವೂ ದಂಡನೀತಿ ಒಳಗೆ ಬರೋವಂಥದ್ದು. ಹಾಗಾಗಿ ದಂಡನೀತಿ ಒಂದಿದ್ರೆ ಸಾಕು, ಮಿಕ್ಕಿದ್ದಂತೆ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ಈ ಥರದ್ರೊಳಗೆ ಹಲವು ಪೂರ್ವಸರಿಗಳು ಬೇರೆ ಹೇಳಿದರು. ಕೌಟಿಲ್ಯ ಈಸ್ ಮೋಸ್ಟ್ ಪ್ರಾಕ್ಟಿಕಲ್ ಆಫ್ ಆಲ್ ಧರ್ಮಶಾಸ್ತ್ರಕಾರಾಸ್ ಅಂತ ಕಾಣೆ ಅವರೇ ಹೇಳ್ತಾರೆ. ಅದನ್ನು ನೋಡಿದಾಗ ಆತ ಹೇಳ್ತಾನೆ, ಒಂದನ್ನು ಇಟ್ಕೊಂಡು ಇನ್ನೊಂದು ಬಿಡೋ ಅಂಥದ್ದಲ್ಲ, 4 ಇರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಇವತ್ತಿನ ಕಾಲಕ್ಕೆ ಈ ಪ್ರಸ್ತುತತೆಯನ್ನು ನೋಡ್ತಾ ಹೋದರೆ ನಮಗೇನು ಅನಿಸುತ್ತೆ, ಸುಮಾರು ಜನ ಇದ್ದಾರೆ ನಮ್ಮಲ್ಲಿಯೇ, ಹಳೇದು ಏನಾದರೂ ಹೇಳಿತ್ತು ಅಂದರೆ ಅದರ ಪ್ರಕಾರ ಹೋಗೋಣ, ನಮ್ಮ ಅಜ್ಜಿ ಮಾಡ್ತಾ ಇರೋವಂಥದ್ದೇ ಸರಿ, ಇವಾಗ ನಾವು ಯಾಕೆ ಮಾಡಬೇಕು, ಹೊಸದಾಗಿ ಗ್ಯಾಸ್ ಸ್ಟವ್ ಬರೋದಿದೆ ಅಂದರೆ ಇಲ್ಲ ನಾವು ಇನ್ನೂ ಆಗಸ್ಟ್ಗೆ ನಾವು ಮಾಡ್ತಾ ಹೋಗ್ತೀವಿ, ಹೊಸದಕ್ಕೆ ನಾವು ಅಳವಡಿಸ್ಕೊಳ್ಳಲ್ಲ ಅಂತ ಒಂದು. ಎರಡನೇದು, ನಮ್ಮ ಅಜ್ಜಿ ಅವ್ರಿಗೆಲ್ಲ ಗೊತ್ತಿರೋವಂಥದ್ದೇ ಯಾವುದು ವಿಚಾರವೇ ಇಲ್ಲ, ಅವ್ರಿಗೆ ಸೈನ್ಸ್ ಎಷ್ಟರ ಮಟ್ಟಿಗೆ ಗೊತ್ತಿತ್ತು, ನಮಗೇ ಇಲ್ಲ ಗೊತ್ತಿದ್ದೆ, ಹಳೇದನ್ನೆಲ್ಲ ತಿಪ್ಪೆಗೆ ಹಾಕಬೇಕು, ಅದರ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿರೋವಂಥ ಇನ್ನೊಂದು. ಯಾವುದು ಅಂದರೆ 4 ಒಟ್ಟಿಗೆ ತಗೊಂಡು ಒಂದು ಹದ ಅಂತ ಕಾಣ್ಕೋಬೇಕಾಗಿದೆಯಲ್ಲ, ಆ ಹದವನ್ನು ಕೌಟಿಲ್ಯ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ತ್ರಯೀ ವಾರ್ತಾ ಅನ್ವೀಕ್ಷಕಿ ದಂಡನೀತಿ 4 ಇಟ್ಕೋಬೇಕಾಗತ್ತೆ. ಯು ಕೆನಾಟ್ ಡಿಸ್ಕಾರ್ಡ್ ಟ್ರೆಡಿಷನಲ್ ನಾಲೆಡ್ಜ್.
ಹಳೇದು ಬಂದಿರೋ ಅಂಥದ್ದನ್ನು ನಮಗೆ ಬೇಡ ಅಂತ ಹೊರಗಿಡಕ್ಕೆ ಆಗುವಂಥದ್ದಿಲ್ಲ. ಮತ್ತು ನಮ್ಮ ಮಟ್ಟಿಗೆ ಹಳೇದು ನಮ್ಮ ಟ್ರೆಡಿಷನಲ್ ನಾಲೆಜ್ ಅಷ್ಟೇ ಅಲ್ಲ, ಈಗಿನ ಜಗತ್ತಿನಲ್ಲಿ ಯಾವುದು ನಡೀತಾ ಇದೆಯೋ, ಪ್ರೆಸೆಂಟ್ ವರ್ಲ್ಡ್ಲಿ ಅಫೇರ್ಸ್ ಅಂತ ಹೇಳ್ಬೋದು, ಅಥವಾ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಟ್ರೇಡ್ಸ್ ಆರ್ ಕಸ್ಟಮ್ಸ್ ಅಂತ ಯಾವುದಿದೆಯೋ, ಇದ್ರ ವಿಚಾರವಾಗಿ ಯಾವುದಿದೆಯೋ ಅದನ್ನೂ ನಾವು ತಗೊಳ್ಬೇಕಾಗತ್ತೆ. ಮತ್ತು ನಾವು ಸ್ವಂತವಾಗಿ ಬುದ್ಧಿ ಉಪಯೋಗಿಸಿ ಇದರೊಳಗೆ ಲಾಜಿಕಲ್ ಇನ್ಫರೆನ್ಸ್ ಯಾವುದಿದೆ ಅಂತ ಅದನ್ನೂ ಮಾಡಬೇಕಾಗತ್ತೆ. ಕೇಳಲಿಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇರಬೇಕು ಅದನ್ನೂ ಮಾಡಬೇಕಾಗತ್ತೆ ಅಂತ 4ಕ್ಕೂ ಈಕ್ವಲ್ ಟ್ರೀಟ್ಮೆಂಟ್ ಕೊಟ್ಟು ಇದನ್ನು ನಾವು ನಡೆಸಬೇಕು ಅಂತ ಹೇಳ್ತಾನೆ. ಇದು ಆತನ ಮೊದಲನೇ ಅಧ್ಯಾಯದೊಳಗೆ ಇದನ್ನು ಆತ ಹೇಳ್ತಾನೆ. ಆನ್ವೀಕ್ಷಕೆ ಎನ್ನುವಂಥದ್ದಕ್ಕೆ 3 ವೇದಗಳಿಗೆ ನೀವು ಯಾವುದು ಸಿಸ್ಟಮ್ ಕೊಟ್ಟಿದ್ದೀರೋ ಅಷ್ಟೇ ಆನ್ವೀಕ್ಷೆಗೂ ಕೊಡಬೇಕು, ವಾರ್ತಾಗೂ ಕೊಡಬೇಕು, ದಂಡನೀತಿಗೂ ಕೊಡಬೇಕು ಅಂತ ಆತ ಮೊದಲನೇದಾಗಿ ಹೇಳ್ತಾನೆ. ನಂತರ ಹೇಳ್ತಾನೆ ಚತುರಾಶ್ರಮ ಮತ್ತು ಚಾತುರ್ವರ್ಣ್ಯ ಅಂತ ಯಾವುದು ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆಯೋ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ನಡ್ಕೋಕೂಡ್ದು ಅಂತ ಹೇಳ್ತಾ ಹೋಗ್ತಾನೆ. ಈ ಒಂದು ಮಾತಿನಿಂದ ಚಾಣಕ್ಯನ ಮೇಲೆ ಸುಮಾರು ಜನ ಹೇಳಿರೋವಂಥದ್ದು ಏನು ಅಂತಂದರೆ, ಆತ ಚತುರಾಶ್ರಮಕ್ಕೆ ಬದ್ಧನಾಗಿದ್ದ, ಬೇರೆ ಬೇಡ ಅಂತಂದಿರಲಿಲ್ಲ. ಅಂದರೆ ಒಬ್ಬ ಬ್ರಾಹ್ಮಣನಾಗಿರೋವಂಥವನು ಬ್ರಾಹ್ಮಣನಾಗೇ ಇರಬೇಕು, ಶೂದ್ರನಾಗಿರೋವಂಥವ್ನು ಶೂದ್ರನಾಗೇ ಇರಬೇಕು, ಅವರವರ ಜಾತಿಗೆ ಸಂಬಂಧಪಟ್ಟಂತೆ ಏನಿದೆಯೋ ಅದರ ಪ್ರಕಾರನೇ ಇರ್ತಾ ಹೋಗಬೇಕು ಅಂತ. ಕೌಟಿಲ್ಯ ಅವನ ಅರ್ಥಶಾಸ್ತ್ರವನ್ನು, ಅವನ ಜೀವನವನ್ನು ವ್ಯತಿರಿಕ್ತವಾಗಿ ನೋಡೋ ಅಂಥದ್ದಲ್ಲ. ಸುಮಾರು ಜನ ಈ ತಪ್ಪುಗಳನ್ನು ಮಾಡ್ತಾರೆ. ಮಹಾಭಾರತವನ್ನು ತೆಗೆದು ಬರೀ ಭಗವದ್ಗೀತೆಯನ್ನು ಓದಿ ಕೃಷ್ಣ ಹೇಳಿದ್ದಿದು ಅಂತ ಹೇಳೋದು ಎಷ್ಟು ತಪ್ಪೋ, ಕೌಟಿಲ್ಯನ ಜೀವನವನ್ನು, ಚಂದ್ರಗುಪ್ತನ ಮೌರ್ಯನ ಸಾಮ್ರಾಜ್ಯವನ್ನು ಪಕ್ಕಕ್ಕಿಟ್ಟು ಬರೀ ಅರ್ಥಶಾಸ್ತ್ರವನ್ನು ಓದುವಂಥದ್ದು ಅಷ್ಟೇ ತಪ್ಪು ಅಂತ ಹೇಳಬೇಕಾಗುತ್ತೆ. ಕಾರಣ ಏನು? ಚಂದ್ರಗುಪ್ತ ಮೌರ್ಯ ಕ್ಷತ್ರಿಯನಾದ ಕುಟುಂಬದಲ್ಲಿ ಹುಟ್ಟವನೇ ಇಲ್ಲ. ಆತ ಒಬ್ಬ ಶೂದ್ರ ಜಾತಿಯಲ್ಲಿ ಹುಟ್ಟಿರೋ ಅಂಥವನು. ಎಲ್ಲಿ ಕೌಟಿಲ್ಯನಿಗೆ ಅವನಲ್ಲಿ ಒಂದು ಕ್ಷಮತೆ ಇದೆ, ಮೆರಿಟ್ ಇದೆ ಅಂತ ಕಾಣಿಸ್ತಾ ಹೋಗ್ತೋ, ಆತನನ್ನು ಕರ್ಕೊಂಡು ಬಂದು ಒಂದು ಇಡೀ ಸಾಮ್ರಾಜ್ಯವನ್ನು, ಅಲ್ಲಿ ತನಕ ಗಣತಂತ್ರಗಳಲ್ಲಿ ಹಲವು ಕಡೆ ಇರೋವಂಥದ್ದನ್ನು ಏಕಛತ್ರಾಧಿಪತ್ಯ ಒಬ್ಬರ ಕೈಯಲ್ಲಿ ಇರೋ ಅಂಥದ್ದು ಬಂದು ಮಾಡಿಸ್ತಾ ಹೋದ. ಇದನ್ನು ಮಾಡಿಸೋದಕ್ಕೆ ಆತ ಯಾರನ್ನ ಚಾಯ್ಸ್ ಆಗಿ ತಗೊಳ್ತಾ ಹೋದ್ನೋ ಆತನ ಜಾತಿಯಿಂದ ಅಲ್ಲ, ಆತನ ಗುಣದಿಂದ ಆತ ಯಾವ ಧರ್ಮಕ್ಕೆ ಸೇರಿದ್ದಾನೆ ಅಂತ ನೋಡ್ತಾ ಹೋಗ್ತಾರೆ. ಈ ವಿಚಾರದಲ್ಲಿ ಕೌಟಿಲ್ಯನನ್ನು ನಾವು ನೋಡ್ತಿರ್ಬೇಕಾದ್ರೆ ಗುಣದ ವಿಚಾರದಿಂದ ನಾವು ನೋಡಿದಾಗ ವರ್ಣಗಳನ್ನು ನಾವು ನೋಡಬೇಕು. ಮತ್ತು ಆ ಕಾಲದಲ್ಲೂ ಗುಣದ ವಿಚಾರವಾಗಿ ವರ್ಣವನ್ನೇ ನೋಡ್ತಿದ್ರು ಹೊರತು ಅವನ ಹುಟ್ಟಿನಿಂದ ನೋಡಿರೋ ಅಂಥದ್ದಲ್ಲ ಅಂತ ಹೇಳಬೇಕು. ಎರಡನೇದಾಗಿ ನಾವು ನೋಡೋಣ, ಇವತ್ತಿನ ಕಾಲದಲ್ಲೂ ನಾವು ನೋಡಿದ್ರೆ ಜನರಲಿ ಇವಾಗೇನೋ ಇಂಜಿನಿಯರ್ಸ್ಗಳು ಬಂದರು, ಬೇರೆ ಬೇರೆ ಬ್ಯಾಂಕ್ ಮ್ಯಾನೇಜರ್ಸ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಇದೆಲ್ಲ ಬೇರೆ ಇರ್ಬೋದು. ಇವತ್ತಿಗೂ ನಾವು ನೋಡಿದ್ರೆ ಯಾವುದೋ ಒಂದು ವೃತ್ತಿಯಲ್ಲಿ ಅವರ ತಂದೆ ತಾಯಿ ಇದ್ದರೆ ಮಕ್ಕಳು ಬೈ ನ್ಯಾಚುರಲ್ಲಾಗಿ ಆ ವೃತ್ತಿ ಒಳಗೆ ಬರ್ತಾ ಹೋಗ್ತಾರೆ. ಇವತ್ತಿನ ದಿನ ಫಿಲಮ್ ಲ್ಯಾಂಡ್ ಒಳಗೆ ಎಷ್ಟು ಜನ ನಾನ್ ಫಿಲಮ್ ಫ್ಯಾಮಿಲಿಯವರು ಬಂದುಬಿಟ್ಟು ಬಹಳ ಗಳಿಸಿದ್ದಾರೆ ಅಂತ ನೋಡಿದ್ರೆ ತುಂಬ ಕಡಿಮೆ ಇರ್ತಾರೆ. ಇನ್ನು ರಾಜಕೀಯದೊಳಗೆ ಬೆಳೆದಿರೋವಂಥವ್ರು ನೋಡಿದ್ರೆ ಸುಮಾರು ಜನ ರಾಜಕೀಯ ವಂಶದೊಳಗೆ ಬೇರೋವಂಥವ್ರು ಇರ್ತಾರೆ, ಅವರು ಬರ್ತಾ ಹೋಗ್ತಾರೆ. ಇನ್ನು ನಮ್ಮ ಕೋರ್ಟ್ಗಳಿಗೆ ಬಂದರೆ ಹಲವು ಜನ ಲಾಯರ್ಗಳು, ಜಡ್ಜ್ಗಳು, ಇಂಥವ್ರ ಮಕ್ಕಳೇ ಲಾಯರ್ಗಳಾಗಿ ಬರೋ ಅಂಥದ್ದು, ಡಾಕ್ಟರ್ಗಳ ಮಕ್ಕಳೇ ಡಾಕ್ಟ್ರಾಗಿ ಬರೋ ಅಂಥವ್ರು ಇದ್ದಾರೆ. ಹಾಗಂತ ಮಾತ್ರಕ್ಕೆ ಮಿಕ್ಕಿದ್ದವ್ರಿಗೆ ಬಾಗಿಲು ಮುಚ್ಚಿದೆ ಬರೋ ಹಾಗಿಲ್ಲ ಅಂತಿಲ್ಲ, ಬರ್ಬೋದು. ಸಾಧಕರು ಬೇರೆ ಕಡೆಯಿಂದನೂ ಬರ್ಬೋದು. ಹಾಗಾಗಿ ಇಟ್ ಈಸ್ ಎ ಸಿಸ್ಟಮ್, ಬಟ್ ಇಟ್ ಇಸ್ ನಾಟ್ ಎ ಕ್ಲೋಸ್ ಡೋರ್ ಸಿಸ್ಟಮ್, ಇಟ್ ಇಸ್ ಅ ಓಪನ್ ಡೋರ್ ಸಿಸ್ಟಮ್. ಹಾಗಾಗಿ ಅಲ್ಲೇನು ಹೇಳ್ತಾನೆ, ತನ್ನ ಸ್ವಧರ್ಮವನ್ನು ನೋಡಬೇಕು ಅಂತ ಹೇಳ್ತಾ ಹೋಗ್ತಾನೆ. ಸ್ವಧರ್ಮ ಅಂದರೆ ಏನು? ನಾನು ನನ್ನ ಧರ್ಮದಿಂದ, ಅಂದರೆ ನನಗೆ ಯಾವುದು ಸಲೀಸಾಗಿ ಬರ್ತಾ ಹೋಗುತ್ತೆ, ನನ್ನ ಮನೋಧರ್ಮ ಯಾವ ಥರ ಇದೆ, ನನ್ನ ಬಲ ಯಾವ ಥರ ಇದೆ. ಈಗ ನನ್ನಂಥವನಿಗೆ ಮನೋಧರ್ಮದಿಂದ ನಾನು ದೇಶ ರಕ್ಷಣೆ ಮಾಡಬೇಕು ಅಂತ ಎಷ್ಟೆಲ್ಲ ಅಂತ ಅಂದ್ಕೊಂಡ್ರೂ ಆರ್ಮಿ ಒಳಗೆ ಹೋದರೆ ನನ್ನನ್ನು ಫೇಲ್ ಮಾಡಿ ಹೊರಗೆ ಕಳಿಸ್ತಾ ಹೋಗ್ತಾರೆ. ನಿನ್ನ ಮನೋಬಲ ಎಷ್ಟೇ ಚೆನ್ನಾಗಿರ್ಬೋದಪ್ಪ, ನಿನ್ನ ದೇಹ ಸ್ವಲ್ಪ ಕೃಶವಾಗಿದೆ, ಆ ಕಾರಣದಿಂದ ನೀನು ಹೆಚ್ಚು ಕಾಲ ಇಲ್ಲಿ ನಿಲ್ಲಕ್ಕಾಗೋಲ್ಲ ಅಂತ ಹೊರಗೆ ಕಳಿಸ್ತಾ ಹೋಗ್ತಾರೆ. ಹಾಗಾಗಿ ಮನೋಬುದ್ಧಿ ಬಲ ಎಲ್ಲವನ್ನೂ ನೋಡಿದಾಗ ನಮ್ಮ ಸ್ವಧರ್ಮ ನಿಷ್ಠೆ ಯಾವುದರಲ್ಲಿ ಇದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಯಾರಿಗೆ ಮಾತೇ ಬರೋ ಅಂಥದ್ದಿಲ್ವೋ, ಒಬ್ಬ ಉಗ್ಗ ಇರ್ತಾನೋ ಮೂಕ ಇರ್ತಾನೋ, ಆತ ಹೋಗಿ ಮಾತಿಗೆ ಬೇಕಾಗಿರೋಂತಹ ಯಾವುದಾರೋ ಒಂದು ವೃತ್ತಿಯನ್ನು ತಗೊಂಡ್ರೆ, ಈ ಲಿಟಿಗೇಷನಿಗೆ ಬೇಕಾಗಿರೋಂಥ ಲಾಯರ್ ಆಗಿದ್ರೆ ಆ ಪಾಪ ಆತನ ಗತಿ ಏನಾಗಬೇಡ. ಕಣ್ಣೇ ಸರಿ ಇಲ್ದಿರೋಂತಹ ವ್ಯಕ್ತಿ ಚಿತ್ರಕಾರನಾದರೆ ಆತನ ಗತಿ ಏನಾಗಬೇಡ. ಈ ವಿಚಾರದಲ್ಲಿ ನೋಡಿದಾಗ ನಾವು ನಮ್ಮಲ್ಲಿರೋಂತಹ ಕೆಲವು ರಾ ಮೆಟೀರಿಯಲ್ಗಳನ್ನು ಇಟ್ಕೊಂಡು ನಮಗೆ ಯಾವುದು ಆಸಕ್ತಿ ಹೆಚ್ಚಾಗಿರುತ್ತೋ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ಹಾಗಾಗಿ ಆ ಕೆಲಸವೂ ಸ್ವಲ್ಪ ಚೆನ್ನಾಗಿ ಆಗ್ತಾ ಹೋಗುತ್ತೆ, ನಮ್ಮಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ನು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಸ್ವಧರ್ಮನಿಷ್ಠರಾಗಿ ಪ್ರತಿಯೊಬ್ಬರು ದುಡಿಬೇಕು ಅಂತ ಆ ರಾಜನಿಗೆ ಆತ ಹೇಳ್ತಾ ಹೋಗ್ತಾನೆ. ತಸ್ಮಾತ್ ಸ್ವಧರ್ಮ ಭೂತಾನಾಂ ರಾಜಾಂನ ವ್ಯಭಿಚಾರಯೇತ್ ಸ್ವಧರ್ಮ ಸಂದಧಾನೋ ಹಿ ಪ್ರೇತ್ಯ ಚೇಹಚ ನಂದತಿ ಅಂತ. ಎಲ್ಲರೂ ಅವರವರ ರಾಜ್ಯಗಳಲ್ಲಿ ಸ್ವಧರ್ಮನಿಷ್ಠರಾಗಿ ದುಡಿತಿದ್ದಾರ ಅಂತ ನೋಡಬೇಕು. ಯಾರು
ತಮ್ಮ ಸ್ವಧರ್ಮವನ್ನು ಬಿಟ್ಟು ವ್ಯಭಿಚಾರ ಮಾಡ್ತಾ ಇರ್ತಾರೋ ಅಂಥವ್ರನ್ನೆಲ್ಲ ನೀನು ಬೇರೆ ಕಡೆ ಕಳಿಸ್ಬೇಕು, ವಾಪಸ್ ಅವ್ರವ್ರ ಸ್ವಧರ್ಮಕ್ಕೆ ಕಳಿಸ್ಬೇಕು, ಇಲ್ಲ ಅವ್ರಿಗೆ ದಂಡಿಸಬೇಕು. ಹೀಗೆ ಮಾಡ್ತಿದ್ರೆ ರಾಜನಿಗೂ ಸಂತೋಷ, ರಾಜ್ಯಕ್ಕೂ ಸಂತೋಷ, ಒಳ್ಳೇದಾಗ್ತಾ ಹೋಗುತ್ತೆ, ಅವ್ರಿಗೂ ಹಿತ ಅಂತ ಹೇಳ್ತಾ ಹೋಗ್ತಾನೆ. ಈ ದೃಷ್ಟಿಯಲ್ಲಿ ಸ್ವಧರ್ಮ ಅನ್ನುವಂಥದ್ದೇನು ಅಂತ ಹೇಳ್ತಾನೆ. ಇದರ ನಂತರ ಆತ ಹೇಳ್ತಾನೆ ವೃದ್ಧ ಸಂಯೋಗ ಅಂತ. ನೋಡಿ, ರಾಜ ಯಾವ ಥರ ಇರಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನು ಆತ ಹೇಳ್ತಿದ್ದಾನೆ. ವೃದ್ಧ ಸಂಯೋಗದೊಳಗೆ ಏನು ಹೇಳ್ತಾನೆ, ವೃದ್ಧರು ಯಾರು ಇರ್ತಾರೋ ಅಂಥವ್ರ ಜೊತೆ ಯು ಶುಡ್ ಬಿ ಅಸೋಸಿಯೇಟೆಡ್ ಅಂತ. ವೃದ್ಧರು ಅಂತಂದರೆ ಬರೀ ವಯಸ್ಸಾಗಿರೋರು ಅಂತ ಅಲ್ಲ, ಯಾವುದಾದ್ರೂ ವಿಚಾರದಲ್ಲಿ ತುಂಬ ಲರ್ನೆಡ್, ತುಂಬ ಗೊತ್ತಿರೋ ಅಂಥವ್ರು ಯಾರ್ಯಾರು ಇರ್ತಾ ಹೋಗ್ತಾರೋ ಅಂಥ ವೃದ್ಧರು, ಮತ್ತು ಹೆಚ್ಚು ಕಾಲ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು ಯಾರು ಇರ್ತಾರೋ ಅಂಥದ್ದು. ಸುಮ್ಮನೆ ಪುಸ್ತಕದ ಮಾತ್ರಕ್ಕೆ ಓದಿರೋ ಅಂಥವ್ರಲ್ಲ, ಯಾವುದೋ ಒಂದು ವಿಚಾರದಲ್ಲಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರಬೇಕು. ಅಂತಹ ಯಾರು ವೃದ್ಧರು ಇರ್ತಾರೋ ಅಂಥವ್ರ ಜೊತೆಗೆ ಒಂದು ಸ್ವಲ್ಪ ಕಾಲ ಕಳೆದ್ರೆ ಬುಕ್ಕಿಶ್ ನಾಲೆಜ್ ಅಲ್ಲದೇನೆ ಅವರ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಕೌಂಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ಮಾತ್ರ ಪ್ರತಿಯೊಂದನ್ನು ಅನುಭವಿಸ್ತೀವಿ, ನಮ್ಮ ಅನುಭವದೊಳಗೆ ನಾವು ತೊಡಕೊಂಡಿರ್ತೀವಿ ಅಂತ ಯಾರೂ ಇವತ್ತು ಹೇಳೋಕ್ಕಾಗೋದಿಲ್ಲ. ನಮಗಿಂತ ಮುಂಚೆ ಸುಮಾರು ಜನ ಬಂದು ಸುಮಾರು ಕೆಲಸಗಳನ್ನು ಮಾಡಿರ್ತಾರೆ. ಅವರ ಎಕ್ಸ್ಪೀರಿಯನ್ಸನ್ನು ನಾವು ಹಾಗಿಂದ ಹಾಗೆ ತೊಗೊಂಡ್ರೆ ನಾವು ಆ ತಪ್ಪನ್ನು ಮಾಡದೇನೆ ನಾವು ಸರಿಪಡಿಸ್ಕೊಂಡು ಹೋಗ್ಬೋದು. ಈ ಕಾರಣಕ್ಕೆ ಇತಿಹಾಸವನ್ನು ಓದಬೇಕಾಗತ್ತೆ ಇರಲಿ. ಹಾಗಾಗಿ ವೃದ್ಧ ಸಂಯೋಗ ಇರಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಅಧ್ಯಾಯದೊಳಗೆ ಆತ ಹೇಳೋವಂಥದ್ದು ಇಂದ್ರಿಯ ಜಯ ಅಂತ ಹೇಳ್ತಾನೆ. ಇಂದ್ರಿಯ ಜಯ ಅಂತಂದ್ರೆ ಏನು? ಅರಿಷಡ್ ವರ್ಗವನ್ನು ತ್ಯಾಗ ಮಾಡಬೇಕು. ಯಾರು ರಾಜ ಅಂತ ಆಗ್ತಿರ್ತಾನೋ ಮೊದಲು ಆತ ಅರಿಷಡ್ ವರ್ಗವನ್ನು ಹೊರಗೆ ಹಾಕಬೇಕು. ಅರಿಷಡ್ ವರ್ಗಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮಾನ. ಮಾನ ಅಂದರೆ ವ್ಯಾನಿಟಿ, ಈಗೋ, ಅದನ್ನು ಮದ, ಈ ಹಾಟಿನೆಸ್ ಅಂತ ಇದೆಯಲ್ಲ ಅದು. ಅದರ ನಂತರ ಹರ್ಷ, ಓವರ್ ಜಾಯ್, ಬೇಕಿರೋದಕ್ಕಿಂತ ಜಾಸ್ತಿ ಅಂದರೆ ಜಲಸಿಗೆ ಸಂಬಂಧಪಟ್ಟಂತೆ ಅಸೂಯೆ ಪಟ್ಕೊಂಡು ನಾವು ಇನ್ನೊಬ್ರಿಗೋಸ್ಕರ ನೀವು ಮೇಲಿದ್ದೀನಿ ಅಂತ ಕುಣಿದಾಡೋ ಅಂಥದ್ದು. ಇಂಥದ್ದನ್ನೆಲ್ಲವನ್ನು ಬಿಟ್ಟಿರಬೇಕು ಆತ ಅಂತ ಹೇಳ್ತಾನೆ. ಕೌಟಿಲ್ಯ ನೀತಿ ಅಂತ ಒಂದು ಬೇರೆ ಇದೆ ಅರ್ಥಶಾಸ್ತ್ರದ ಹೊರಗೆ. ಅದರೊಳಗೆ ಆತ ಹೇಳೋವಂಥ ಮಾತು ಸುಖಸ್ಯ ಮೂಲಂ ಧರ್ಮಂ. ಸುಖಕ್ಕೆ ಮೂಲ ಬೇಕು ಅಂತಂದರೆ ನಾವು ಎಲ್ಲರೂ ಸುಖವಾಗಿರಬೇಕು ಅಂತಲೇ ನಮ್ಮ ಇಡೀ ಜೀವನದಲ್ಲಿ ಹೆಣಗಾಡುವಂಥದ್ದು. ನಾವು ಸುಖದಿಂದಿರಬೇಕು ಅಂದರೆ ಮೊದಲು ಧರ್ಮಯುತವಾಗಿದ್ದರೆ ನಮಗೆ ಸುಖ ಪ್ರಾಪ್ತಿಯಾಗುತ್ತೆ, ಇಲ್ಲ ಅಂದರೆ ಆಗುವಂಥದ್ದಲ್ಲ. ಅಧರ್ಮದಿಂದ ಸುಖ ನಿಜವಾದ ಸುಖ ಅಲ್ಲ, ಪರ್ಮನೆಂಟಾಗಿ ಸಿಗುವಂಥದ್ದಲ್ಲ. ಧರ್ಮಸ್ಯ ಮೂಲಂ ಅರ್ಥಂ. ಧರ್ಮ ಚೆನ್ನಾಗಿರಬೇಕು ಅಂದರೆ ಅರ್ಥ ಅಂತ. ಇಲ್ಲಿ ಕೌಟಿಲ್ಯನ ಅಪ್ಲಿಕೇಶನ್ ಎಷ್ಟು ಮಟ್ಟಿಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಕಡೆ ಧರ್ಮ ಅನ್ನುವಂಥದ್ದು ನಿಲ್ಲಬೇಕು ಅಂದರೆ ಒಂದು ಮಟ್ಟಿಗೆ ಪ್ರಾಸ್ಪರಿಟಿ ಅಂತ ಇರಬೇಕು. ದುಡ್ಡೇ ಇಲ್ದಿರೋ ಅಂಥ ಕಡೆ, ಏನು ಗತಿಗಿಟ್ಟಿರೋಂಥ ಕಡೆ ನಾವು ಹೋಗ್ಬಿಟ್ಟು ಧರ್ಮವನ್ನು ಸ್ಥಾಪಿಸ್ತೀವಿ ಅಂದರೆ ಆಗೋದಿಲ್ಲ. ಫಸ್ಟ್ ಯು ಶುಡ್ ಕ್ರಿಯೇಟ್ ಸಮಥಿಂಗ್, ದೆನ್ ಯು ಶುಡ್ ರೆಗ್ಯುಲೇಟ್ ಇಟ್. ಹಾಗಾಗಿ ಎಲ್ಲಿ ಕ್ರಿಯೇಷನ್ ಇರುತ್ತೋ ಅದನ್ನು ನಾವು ಧರ್ಮ ಅಂತ. ಮಕ್ಕಳೇ ಇಲ್ದಿರೋ ಅಂಥವ್ರು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಬುದ್ಧಿವಾದ ಕೊಟ್ಟರೆ ಎಷ್ಟು ತಪ್ಪೋ ಆ ಥರ ಆಗ್ತಾ ಹೋಗುತ್ತಿದ್ದು. ಫಸ್ಟ್ ಗಳಿಸಿ ಯಾವುದೋ ಒಂದು ಇರಬೇಕು, ಅದಕ್ಕೆ ನಾವು ರೆಗ್ಯುಲೇಟ್ ಮಾಡಬೇಕು, ಅದಕ್ಕೆ ಧರ್ಮ. ಹಾಗಾಗಿ ಧರ್ಮಸ್ಯ ಮೂಲಂ ಅರ್ಥಂ, ಅರ್ಥಸ್ಯ ಮೂಲಂ ರಾಜ್ಯಂ. ಹೇಗೆ ಅರ್ಥ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಂತಂದರೆ, ರಾಜ್ಯ ಕರೆಕ್ಟಾಗಿತ್ತು, ಪಾಲಿಸಿಗಳು ಸರಿಗಿರ್ತಾ ಹೋಯಿತು ಅಂತಂದರೆ ಫೈನಾನ್ಸಸ್ ವಿಲ್ ಆಟೋಮ್ಯಾಟಿಕಲಿ ಫ್ಲೋಯಿಂಗ್. ನಿಮ್ಮ ಪಾಲಿಸಿಯೇ ಎಡ್ಬಿಡಂಗಿ ಪಾಲಿಸಿ ಆಗಿರ್ತಿತ್ತು ಅಂತಂದರೆ ಅಲ್ಲಿ ಅರ್ಥ ಎಲ್ಲಿಂದ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಮ್ಮ ದೇಶದ ಸ್ವಾತಂತ್ರ್ಯದ ನಂತರದ ರೀತಿಯೊಳಗೆ ನಾವು ನೋಡೋವಂಥದ್ದಾದರೆ ಈ 75-76 ವರ್ಷಗಳಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಮೇಲೆ ಕೆಳಗೆ ಹೋಗಿರೋವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಮೇಲೆ ಕೆಳಗೆ ಹೋಗಿರೋವಂಥದ್ರೊಳಗೆ ಮುಂಚೆಯ ಪಾಲಿಸಿ, ಸೋಷಿಯಲಿಸ್ಟಿಕ್ ಪಾಲಿಸಿ ಯಾವ ಥರ ಇತ್ತು, ಆವಾಗ ಪ್ರತಿಯೊಬ್ಬರ ಜೀವನ ಎಷ್ಟರ ಮಟ್ಟಿಗೆ ಇರ್ತಿತ್ತು, ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟರ ಮಟ್ಟಿಗೆ ಇರ್ತಿತ್ತು, ಎಷ್ಟು ಗೌರ್ನಮೆಂಟ್ ಮೇಲೆ ಡಿಪೆಂಡೆನ್ಸಿ ಇರ್ತಾ ಹೋಗ್ತಿತ್ತು, ಹೇಗೆ ಪಾಲಿಸಿ ಚೇಂಜ್ ಆಗ್ತಾ ಹೋದಂಗೂ 91-92 ಒಳಗೆ ಪಾಲಿಸಿ ಚೇಂಜ್ ಆಗ್ತಾ ಹೋದಂಗೂ ಅರ್ಥವ್ಯವಸ್ಥೆ ಯಾವ ಥರ ಬದಲಾಗ್ತಾ ಹೋಯಿತು ಅಂತ ನೋಡಿದಾಗ, ನಮ್ಮ ದೇಶವನ್ನೇ ನಾವು ನೋಡಿದಾಗ ಈ ವಾಕ್ಯಕ್ಕೆ ಮತ್ತೂ ಅರ್ಥಪೂರ್ಣ ಅನಿಸುತ್ತೆ. ಅರ್ಥಸ್ಯ ಮೂಲಂ ರಾಜ್ಯಂ. ನಮ್ಮ ಪಾಲಿಸಿಯ ಮೇಲೆ ನಮ್ಮ ಅರ್ಥ ನಿಂತಿದೆ. ಮತ್ತೆ ಹೇಳ್ತಾನೆ ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ. ರಾಜ್ಯವನ್ನು ಯಾರು ಸರಿಯಾಗಿ ಆಳಬಹುದು ಅಂತಂದರೆ, ಯಾರು ತನ್ನ ಇಂದ್ರಿಯವನ್ನು ಜಯಿಸಿರ್ತಾನೋ ಅಂಥವನು ಮಾತ್ರ ರಾಜ್ಯವನ್ನು ಸರಿಯಾಗಿ ಆಳಬಹುದು. ಯಾರು ತಾನೇ ಲೋಭಿಯಾಗಿರ್ತಾನೋ, ಯಾರು ತಾನೇ ಕಾಮಿಯಾಗಿರ್ತಾನೋ, ಯಾರು ತಾನೇ ಸಿಕ್ಕಾಪಟ್ಟೆ ಕ್ರೋಧದಿಂದ ನಡೆಸ್ತಾ ಇರ್ತಾನೋ, ಇನ್ನೊಬ್ಬರನ್ನ ಹೊಸಕಾಕಬೇಕು ಅಂತ ತನ್ನ ರಾಜ್ಯಭಾರವನ್ನು ಇಟ್ಕೊಳ್ತಾ ಹೋಗ್ತಾನೋ ಅಂಥವನಿಂದ ಯಾವ ರಾಜ್ಯಾಡಳಿತವೂ ಚೆನ್ನಾಗಿ ಆಗುವಂಥದ್ದಿಲ್ಲ. ಹಾಗಾಗಿ ಇದನ್ನು ಇಂದ್ರಿಯ ಜಯ ಎಲ್ಲಿದೆಯೋ ಅಲ್ಲಿಂದ ಮಾತ್ರ ರಾಜ್ಯ ಸಾಧ್ಯ ಅಂತ ಹೇಳ್ತಾನೆ. ಇಂದ್ರಿಯ ಜಯದ್ರ ಒಳಗೆ ಬರಿತಾ ಹೋಗ್ತಾನೆ. ನಾವು ಇಷ್ಟೆಲ್ಲ ಶಾಸ್ತ್ರಗಳನ್ನೆಲ್ಲ ಬರೀಬೋದು. ಕೃಷ್ಣಂ ಈ ಶಾಸ್ತ್ರಮಿದಂ ಇಂದ್ರಿಯ ಜಯ. ಯಾವುದೇ ಶಾಸ್ತ್ರವನ್ನು ನೀವು ತಗೊಳ್ಳಿ, ಕೊನೆಗೆ ಹೇಳೋವಂಥದ್ದು ಯಾವುದು? ಇಂದ್ರಿಯ ಜಯ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿ. ಹಾಗಾಗಿ ಯಾರು ಇಂದ್ರಿಯ ಜಯವನ್ನು ಮಾಡ್ತಾ ಹೋಗ್ತಾನೋ ಆತ ಮಾತ್ರ ಇದನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಆಮೇಲೆ ರಾಜರ್ಷಿ ವೃತ್ತದೊಳಗೆ ಇದಕ್ಕೂ
ಎಕ್ಸ್ಟ್ರಾ ಹೇಳ್ತಾ ಹೋಗ್ತಾರೆ. ಏನಂತ? ಒಬ್ಬ ರಾಜ ಅನ್ನೋ ಆತ ತನ್ನ ಹಿತವನ್ನು ಯಾವ ಥರ ಕಾಪಾಡ್ಕೋಬೇಕು ಅಂದರೆ ಪ್ರಜಾಹಿತದಲ್ಲೇ ತನ್ನ ಹಿತ ಇದೆ ಅಂತ ತನಗೆ ಗೊತ್ತಾಗಬೇಕು. ಎಲ್ಲಿ ತನಕ ತನ್ನ ರಾಜ್ಯ ಹಿತದಲ್ಲಿರೋದಿಲ್ವೋ, ಎಲ್ಲಿ ತನಕ ಇಡೀ ತನ್ನ ಪ್ರಜೆಗಳೆಲ್ಲವೂ ಸಂತೋಷವಾಗಿ ಸುಖವಾಗಿ ಇರೋವಂಥದ್ದಿಲ್ವೋ, ಅಲ್ಲಿ ತನಕ ಆತ ಸುಖವಾಗಿ ಇರೋವಂಥದ್ದು ಆಗೋದಿಲ್ಲ. ಹಾಗಾಗಿ ಪ್ರಜಾಹಿತವೇ ರಾಜ್ಯಹಿತ, ರಾಜ್ಯಹಿತವೇ ಪ್ರಜಾಹಿತ ಅನ್ನೋವಂಥದ್ದನ್ನು ಹೇಳ್ತಾನೆ. ಹೇಳಾದ ಮೇಲೆ ಆತ ಹೇಳ್ತಾನೆ, ಸರಿ ಇಷ್ಟೆಲ್ಲ ಹೇಳಿದ್ದಾರೆ, ಇಂದ್ರಜಯ ಅಂತನೂ ಮಾಡ್ತಿರಬೇಕು ಅಂತಂದ ಮೇಲೆ ಹಾಗಾದರೆ ರಾಜ್ಯ ಅನ್ನೋಂಥನು ಸನ್ಯಾಸಿ ಆಗಿರಬೇಕೆ? ಗಾಂಧಿಯವ್ರ ಥರ ಸರ್ವವನ್ನೂ ಬಿಟ್ಟು ನಾವಿನ್ನೇನೂ ಇಲ್ಲ ಅಂತ ಹೇಳಿ ತಾನೂ ಒಂದು ಪಂಚೆ ಒಂದು ಉಟ್ಟರೆ ನನಗಿನ್ಯಾವುದು ಬೇಡ ಅಂತ ಇರಬೇಕೆ? ಖಂಡಿತ ಇಲ್ಲ ಅಂತ ಹೇಳ್ತಾನೆ. ಧರ್ಮಾರ್ಥ ವಿರೋಧೇನ ಕಾಮಂ ಸೇವೆ ನನಿಸ್ಸುಖ ಸ್ಯಾತ್ ಅಂತ ಹೇಳ್ತಾ ಹೋಗ್ತಾನೆ. ಅವನು ರಾಜ್ಯನಿಗೆ ಇಫ್ ಈಸ್ ಡಿವೈಡ್ ಆಫ್ ಹ್ಯಾಪಿನೆಸ್, ಅವನಿಗೆ ಸುಖವೇ ಇಲ್ಲ ಅಂತ ಅನ್ನೋದಾದರೆ ಮಿಕ್ಕಿದ್ದವರನ್ನು ಯಾವ ಸುಖದಲ್ಲಿ ಇಡ್ತಾ ಹೋಗ್ತಾನೆ. ಹಾಗಾಗಿ ಸುಖವನ್ನು ತ್ಯಜಿಸಿ ನಿನ್ನ ರಾಜ್ಯವನ್ನು ನೋಡ್ಕೊ ಅಂತ ಹೇಳೋ ಅಂಥದ್ದಲ್ಲ. ಸುಖವನ್ನು ನೀನೂ ಪಡು, ಆದರೆ ಧರ್ಮಾರ್ಥ ಕಾಮದ ಒಂದು ಚೌಕಟ್ಟಿನೊಳಗೆ ನೀನು ಎಷ್ಟರ ಮಟ್ಟಿಗೆ ಸುಖ ಪಡ್ಬೋದು ಅಷ್ಟು ಸುಖ ಪಡು. ನಿನ್ನಲ್ಲೇನೇ ಬ್ಯಾರನ್ನೆಸ್ ಅನ್ನೋ ಅಂಥದ್ದು ಉಂಟಾಗ್ಬಿಟ್ರೆ ನಾಳೆ ರಾಜ್ಯವನ್ನು ಸಂತೋಷವಾಗಿ ಸುಭಿಕ್ಷವಾಗಿ ಇಡೋವಂಥದ್ದು ಕಷ್ಟ. ಯಾರಿಗೆ ತನ್ನಲ್ಲಿ ಕಾಮವ ಯಾವ ಪ್ರವೃತ್ತಿಯೂ ಇರೋವಂಥದ್ದಿಲ್ವೋ ಆ ಥರಕ್ಕೆ ಮತ್ತೊಬ್ಬರ ಕಾಮದ ಬಗ್ಗೆ ಅರಿವಾದರೂ ಎಲ್ಲಿಂದ ಇರ್ತಾ ಹೋಗುತ್ತೆ. ಆ ಕಾರಣದಿಂದ ಆತ ಆಸೆ ಪಡೋವಂಥದ್ದು ತಪ್ಪಲ್ಲ, ನೀನು ಅನುಭವಿಸೋವಂಥದ್ದು ತಪ್ಪಲ್ಲ, ಆದರೆ ಇಡೀ ರಾಜ್ಯವೇ ಭೋಗಕ್ಕೋಸ್ಕರ ಅಂತ ಅನ್ಕೊಳ್ಳೋ ತಪ್ಪಿದೆ. ಹಾಗಾಗಿ ಯಾವ ಮಟ್ಟಿಗೆ ನೀನು ಸಂತೋಷ ಪಡಬೇಕು, ಸುಖಿಯಾಗಿರಬೇಕು, ಭೋಗ ಪಡಬೇಕು ಅಷ್ಟರ ಮಟ್ಟಿಗೆ ತಾನು ಭೋಗ ಪಡು ಅಂತ ಹೇಳ್ತಾ ಹೋಗ್ತಾನೆ. ಇದನ್ನೆಲ್ಲ ಹೇಳಿದ ನಂತರ ಮುಂದಿನ ಚಾಪ್ಟರ್ಸ್ಗಳಲ್ಲಿ ಆತ ಹೇಳ್ತಾನೆ, ರಾಜ್ಯತ್ವ ಅನ್ನೋವಂಥದ್ದು ರಾಜನಿಂದ ಮಾತ್ರ ಸಾಧ್ಯ ಆಗುವಂಥದ್ದಿಲ್ಲ. ನೋ ಮ್ಯಾಟರ್ ಹೌ ಕೇಪಬಲ್ ದ ಕಿಂಗ್ ಇಸ್, ಕಿಂಗ್ಡಮ್ ಕೆನಾಟ್ ಬಿ ರೂಲ್ಡ್ ಓನ್ಲಿ ಬೈ ದ ಕಿಂಗ್. ರಾಜ್ಯತ್ವ ಅವನಿಂದ ಮಾತ್ರ ಸಹಾಯ ಇಲ್ಲ, ಅವನಿಗೆ ಸಹಾಯ ಬೇಕು. ಹೇಳ್ತಾನೆ, ಯಾವುದೋ ಒಂದು ರಥ ಓಡಬೇಕು ಅಂದರೆ ಒಂದು ಗಾಲಿಯಿಂದ ಯಾವುದೋ ಓಡೋಕ್ಕಾಗೋಲ್ಲ, 2 ಗಾಲಿ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಅವನು ಒಂದಾದರೆ ಅವನ ಅಂಗಗಳು ಅಂತ ಬೇರೆಯವರು ಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ಅಮಾತ್ಯರನ್ನ ಮಂತ್ರಿಗಳನ್ನು ಇಂಥವ್ರನ್ನೆಲ್ಲ ನೇಮಕ ಮಾಡ್ಕೋಬೇಕು ಅಂತ ಹೇಳಿ ನಂತರ ಅಮಾತ್ಯರನ್ನು ಅಂದರೆ ಯಾರು, ಯಾವ ಥರ ನೇಮಕ ಮಾಡ್ಕೋಬೇಕು, ಮಂತ್ರಿಗಳನ್ನು ಯಾವ ಥರ ನೇಮಕ ಮಾಡ್ಕೋಬೇಕು, ಈ ಥರದ್ದನ್ನೆಲ್ಲ ಹೇಳ್ತಾನೆ. ಅಮಾತ್ಯರನ್ನ ಅಂತ ಒಬ್ಬರನ್ನ ಇಟ್ಕೋಬೇಕು, ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಅಮಾತ್ಯ ಮಂತ್ರಿವರ್ಗ, ಕ್ಯಾಬಿನೆಟ್ ಮಿನಿಸ್ಟ್ರೀಸ್, ಹಲವು ಮಂತ್ರಿವರ್ಗಗಳನ್ನು ಇಟ್ಕೋಬೇಕು. ಪುರೋಹಿತ ಅಂತ ಇನ್ನೊಂದಿರ್ತಿದ್ದ, ರಾಜನಿಗೆ ಒಂದು ಅಡ್ವೈಸರ್ ಅಂತ ಹೇಳ್ಬೋದು. ಇವಾಗ ಅದು ವಿಂಗಡಣೆ ಆಗಿ ಎಕನಾಮಿಕ್ ಅಡ್ವೈಸರ್, ಈ ಇನ್ನೊಂದು ಯಾವುದೋ ಅಡ್ವೈಸರ್ ಅಂತ 1000 ಅಡ್ವೈಸರ್ಗಳು ಕೂತಿದ್ದಾರೆ, ಒಬ್ಬನು ಇರ್ತಿದ್ದ ಆವಾಗ ಪುರೋಹಿತ ಅಂತ ಹೇಳಿ. ಆ ಥರ ಪುರೋಹಿತನನ್ನು ನಾವು ನೇಮಿಸ್ಕೋಬೇಕು ಅಂತ ಹೇಳಿ ಇಂಥವ್ರನ್ನ ಅಮಾತ್ಯ ಯಾರಿರ್ತಾನೋ ಆತನನ್ನು ನಿಯುಕ್ತಿ ಮಾಡಬೇಕು ಅಂತ ಹೇಳ್ತಿರಬೇಕಾದ್ರೆ ಹೇಳ್ತಾನೆ, ಪ್ರತಿಯೊಬ್ಬರನ್ನು ಒಂದೊಂದು ಸ್ಥಾನದಕ್ಕೆ ನಿಯೋಜಿಸ್ತಿರ್ಬೇಕಾದ್ರೆ ಮೊದಲು ಅವರ ಬಗ್ಗೆ ಒಂದು ಸ್ವಲ್ಪ ಟೆಸ್ಟ್ ಮಾಡಬೇಕು. ರಾಜ ಆಗಿರುವಂಥವನು ಕಣ್ಣು ಮುಚ್ಚಿ ಯಾರನ್ನು ನಂಬಬಾರದು. ಇಲ್ಲಿಂದ ಚಾಣಕ್ಯನ ಹಲವು ಬೇರೆ ಬೇರೆ ವಿಚಾರಗಳು ನಮಗೆ ಬರ್ತಾ ಹೋಗುತ್ತೆ. ಆದರೆ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಹೇಳಬೇಕು, ಮೊದಲಿಗೆ ಆತ ಹೇಳಿದ್ದಾನೆ ರಾಜ ಅನ್ನೋಂಥವ್ನು ಯಾವ ಥರ ಇರಬೇಕು, ಇಂದ್ರಿಯವನ್ನು ಯಾವ ಥರ ಜಯಿಸಿರಬೇಕು. ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳದೆ ಬರೀ ನಂತರದ ಅಧ್ಯಾಯಗಳಿಗೆ ಮಾತ್ರ ನಾವು ಗಮನವನ್ನು ಕೊಟ್ಟರೆ ಬಹಳ ದೊಡ್ಡ ತಪ್ಪಾಗ್ತಾ ಹೋಗುತ್ತೆ. ಅರ್ಥಶಾಸ್ತ್ರದಲ್ಲಿ ಹಲವರು ಓದಿ ತಪ್ಪು ಮಾಡಿರೋವಂಥದ್ದು ಇಲ್ಲಿ. ತಮಗೆ ಬೇಕಾಗಿರೋ ಥರ ಎನ್ಸೈಕ್ಲೋಪೀಡಿಯಾ ಡಿಕ್ಷನರಿ ಒಳಗೆ ಯಾವುದೋ ಒಂದು ವರ್ಡನ್ನು ಡೈರೆಕ್ಟಾಗಿ ಹೋಗಿ ಹುಡುಕಿ ಎಳ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಬರೆಯೋವಂಥದ್ದಕ್ಕೆ ಆ ಥರದ ಶಾಸ್ತ್ರ ಅರ್ಥಶಾಸ್ತ್ರ ಅಲ್ಲ. ಕವರ್ ಟು ಕವರ್ ಓದಿರಬೇಕು. ಆವಾಗ ಸಿಸ್ಟಮ್ ಯಾವ ರೀತಿಯಲ್ಲಿ ಆತ ಹೇಳ್ತಿದ್ದಾನೆ ಅಂತ ಒಂದು ಅರ್ಥ ಆಗ್ತಾ ಹೋಗುತ್ತೆ. ಇರಲಿ, ಇಲ್ಲಿ ಆತ ಹೇಳ್ತಾನೆ ಯಾವ ಥರ ಟೆಸ್ಟ್ ಮಾಡಬೇಕು. 4 ರೀತಿ ಆತ ಹೇಳ್ತಾನೆ. ಉಪದಾಭಿಹಿ ಅಂತ ಒಂದು ಬರುತ್ತೆ. ಉಪದ ಒಳಗೆ 4 ಥರದ ಉಪದಗಳು ಹೇಳ್ತಾರೆ. ಧರ್ಮೋಪದ, ಅರ್ಥೋಪದ, ಕಾಮೋಪದ, ಭಯೋಪದ ಅಂತ ಹೇಳ್ತಾನೆ. 4 ರೀತಿಯದ್ದು ಮಾಡಬೇಕು. ಏನು ಧರ್ಮೋಪದ ಹೇಳ್ತಾನೆ, ಒಂದು ಎಕ್ಸಾಂಪಲನ್ನು ಕೊಡ್ತಾ ಹೋಗ್ತಾನೆ ಆತ. ಯಾರು ಪುರೋಹಿತನಾಗಿರ್ತಾನೋ ಆ ಪುರೋಹಿತನಿಗೆ ರಾಜ ಎಲ್ಲರಿಗೂ ಗೊತ್ತಾಗಿರೋ ಥರ ಹೇಳಬೇಕು. ಏನಂತ, ನೀನು ಒಬ್ಬ ರಾಜ್ಯದಿಂದ ಬಹಿಷ್ಕಾರ ಆಗಿರೋವಂಥವನೋ ಅಥವಾ ಜಾತಿ ಭ್ರಷ್ಟನಾಗಿರೋ ಅಂಥವನೋ ಅಂಥವನಿಗೆ ನೀನು ವೇದ ಪಾಠವನ್ನು ಹೇಳಿಕೊಡು ಅಂತ ನೀನು ಪುರೋಹಿತನಿಗೆ ಹೇಳಬೇಕು. ಆವಾಗ ಆ ಪುರೋಹಿತ ಹೇಳ್ತಾನೆ, ನಾನು ಇದನ್ನೆಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ, ನನಗೆ ಶಾಸ್ತ್ರವೇ ಹೇಳ್ಕೊಟ್ಟಿದೆ, ಎಂತೆಂಥವ್ರಿಗೆ ನಾನು ವೇದ ಪಾಠ ಹೇಳಬೇಕು ಅಂತ ಹೇಳಿ, ಔಟ್ಕಾಸ್ಟ್ ಪರ್ಸನ್ ಇಂಥವ್ರಿಗೆಲ್ಲ ನಾನು ಹೇಳ್ಕೊಡೋ ಅಂಥದ್ದಕ್ಕೆ ಆಗೋಲ್ಲ ಅಂತ ಹೇಳ್ತಾನೆ. ನೀನು ನನ್ನ ಮಾತನ್ನು ಉಲ್ಲಂಘನೆ ಮಾಡಿದ್ದೀಯಾ, ನನ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದೀಯಾ ಅಂತ ಹೇಳಿ ಆ ಪುರೋಹಿತನನ್ನು ಕೆಲಸದಿಂದ ತೆಗಿಬೇಕು. ಆ ಪುರೋಹಿತ ಕೆಲಸದಿಂದ ಹೊರಗೆ ಹೋಗಿರೋವಂಥವನು ಯಾರ್ಯಾರು ಬೇರೆ ಮಂತ್ರಿಗಳು ಅಥವಾ ನಿಯುಕ್ತರಾಗಿರೋವಂಥವ್ರು ಇರ್ತಾರೋ ಅಂಥವ್ರ ಹತ್ರಕ್ಕೆಲ್ಲ ಒಬ್ಬೊಬ್ಬರಿಗಾಗೆ ಹೋಗಿ, ನೋಡಿ ಈ ರಾಜ ಧರ್ಮಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾನೆ, ಬೇಡದಿರೋರಿಗೆಲ್ಲ ಇಂಥದ್ದನ್ನೆಲ್ಲ ಮಾಡುವಂತಿದ್ದಾನೆ, ಬನ್ನಿ ನೀನು ನೊಟ್ಟಿಗೆ ಈ ರಾಜ್ಯನನ್ನು ಹೊರಗೆ ಹಾಕೋಣ.
ಈ ರಾಜ್ಯನನ್ನು ಕುರ್ಚಿಯಿಂದ ಕೆಳಗಿಳಿಸೋಣ, ಬೇರೆ ಯಾರನ್ನಾದರೂ ನಾವು ರಾಜ್ಯನನ್ನಾಗಿ ಮಾಡೋಣ ಅಂತ ಈ ಥರ ಹೇಳ್ತಾ ಹೋಗಬೇಕು. ಯಾರು ಅವನ ಜೊತೆಗೆ ಕೈ ಮಿಲಾಯಿಸಿ ಆಯಿತು ಅಂತಂತಾರೋ ಅಂಥವ್ರನ್ನ ಮಂತ್ರಿ ಪೊಸಿಷನ್ನಿಂದ ಹೊರಗಿಡಬೇಕು. ಯಾರು ಬೇಡ ಅಂಥೇಳಿ ಇಲ್ಲ ರಾಜ್ಯನ ಈ ವಿಚಾರದಲ್ಲೆಲ್ಲ ಅಲ್ಲ ನಾವು ಮಾಡಬಾರ್ದು ಅಂತ ಹೋಗ್ತಾರೋ ಅಂಥವರು ಧರ್ಮೋಪದವನ್ನು ಗೆದ್ದರು ಅಂತ ಹೇಳ್ತಾನೆ. ಇದು ಮೊದಲನೇದು ಧರ್ಮೋಪದ. ಎರಡನೇದು ಹೇಳ್ತಾನೆ ಅರ್ಥೋಪದ ಅಂತ. ಯಾರು ಸೇನಾಧಿಪತಿ ಇದನೋ ಸೇನಾಧಿಪತಿ ಹತ್ರಕ್ಕೆ ಬೇಕಂತನೇ ಯಾವುದೋ ಲಂಚ ತಗೊಳ್ಳೋ ಥರ ಮಾಡಿ ಆತನನ್ನು ಲಂಚ ತಗೊಳ್ತಿರೋವಂಥದ್ದನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಸಿ ನೀನು ಮುಟ್ಟಬಾರ್ದಿರೋಂಥ ಹಣವನ್ನು ಈ ಥರ ಎಲ್ಲ ಮುಟ್ತಾ ಇದೆಯಾ ಅಂತ ಹೇಳಿ ಸೇನಾಪತಿಯನ್ನು ಕೆಲಸದಿಂದ ತೆಗೆದಾಕ್ಬಿಡ್ಬೇಕು. ಸೇನಾಪತಿ ಹೊರಗೆ ಹೋಗಿರೋ ಅಂಥವನು ಬೇರೆ ಮಂತ್ರಿಗಳಿಗೆಲ್ಲನೂ ಇವನ ಜೊತೆಗಿದ್ರೆ ನಮಗೆ ದುಡ್ಡು ಮಾಡೋಕ್ಕಾಗೋದಿಲ್ಲ, ಇವನು ಚಿಕ್ಕ ಪುಟ್ಟದ್ದು ಒಂದು ಚಿಕ್ಕ ಲಂಚ ಇಟ್ಕೊಳಕ್ಕೆ ಹೋದ್ರು, ಬೇರೆ ರೀತಿಯಲ್ಲಿ ನಾವು ದುಡ್ಡು ತೊಗೊಳಕ್ಕೆ ಹೋದ್ರು ಹೊರಗಾಗ್ತಾ ಇದ್ದಾನೆ, ಬನ್ನಿ ಈ ರಾಜನನ್ನು ಹೊರಗಾಕ್ಬಿಡೋಣ, ನಾವು ಇವನಿದ್ರೆ ನಮಗೆಲ್ಲನೂ ಲಂಚ ತಗೊಳಕ್ಕೂ ಆಗಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ, ದುಡ್ಡು ಅಂತೂ ನಮಗೆ ಮೊದಲೇ ಬರಲ್ಲ ಅಂತ ಹೇಳ್ತಾ ಹೋಗಬೇಕು. ಯಾರ್ಯಾರು ಅವನ ಜೊತೆ ಕೈ ಮಿಲಾಯಿಸ್ತಾ ಹೋಗ್ತಾರೋ ಅಂಥವರೆಲ್ಲ ಅರ್ಥೋಪದದಲ್ಲಿ ಸೋತಿದ್ದಾರೆ, ಹಾಗಾಗಿ ಅವರನ್ನು ಮಂತ್ರಿ ಪದವಿಯಿಂದ ಹೊರಗೆ ಹಾಕಬೇಕು, ಮಂತ್ರಿ ಸ್ಥಾನದಿಂದ ಅಂತ ಹೇಳ್ತಾ ಹೋಗ್ತಾರೆ. ಅವರು ಹೊರಗೆ ಹೋಗಬೇಕು. ಯಾವ ಉಪದಿಂದ ಹೊರಗೆ ಹೋಗಿರ್ತಾರೋ ಅಂಥವ್ರನ್ನ, ಯಾರು ಗೆದ್ದಿರ್ತಾರೋ ಅಂಥವ್ರನ್ನ ನೀವು ಉಳಿಸ್ಕೋಬೇಕು. ಮೂರನೇದು ಹೇಳ್ತಾನೆ ಕಾಮೋಪದ ಅಂತ ಹೇಳಿ. ಒಬ್ಬ ತನ್ನ ಅಂತಃಪುರದೊಳಗಿರೋಂತಹ ಯಾವುದೋ ಒಬ್ಬ ಹೆಣ್ಣು ಮಗಳನ್ನು ಕರೆಸಿ ಹೂ ಇಸ್ ಅ ವುಮನ್ ಸ್ಪೈ ಅಂತ ಹೇಳ್ಬೋದು, ಗೂಢಚಾರಿಣಿ ಅಂಥವಳಿಂದ ಮಂತ್ರಿಗಳಿಗೆ ಹೋಗಿ ಹೇಳಬೇಕು, ರಾಣಿಗೆ ನಿನ್ನಲ್ಲಿ ಮನಸ್ಸು ಬಂದಿದೆ, ಆಕೆ ನಿನ್ನನ್ನು ಪ್ರತ್ಯೇಕವಾಗಿ ಸಂಧಿಸಬೇಕು ಅಂತ ಕೇಳ್ತಾ ಇದ್ದಾಳೆ, ಹಾಗಾಗಿ ನೀವು ರಾಣಿಯನ್ನು ಸಪ್ರೇಟಾಗಿ ಮಾತಾಡ್ಸೋದಕ್ಕೋಸ್ಕರ ಬನ್ನಿ ಅಂತ ಹೇಳ್ತಾ ಹೋಗಬೇಕು. ಯಾರ್ಯಾರು ಆಯಿತು ಅಂತ ಬಂದು ಬೇರೆ ಕಡೆ ಬರ್ತಾ ಹೋಗ್ತಾರೋ ಅಂಥವರೆಲ್ಲರೂ ಕಾಮೋಪದದಲ್ಲಿ ಸೋತಿದ್ದಾರೆ, ಅಂಥವ್ರಿಗೆ ಇಲ್ಲಿಂದ ಹೊರಗಿಡಬೇಕು ಅಂತ ಕಾಮೋಪದ. ಕೊನೆಗೆ ಭಯೋಪದ. ಏನು ರಾಜನೇ ಪ್ರತಿಯೊಂದು ಎಲ್ಲ ಅವನ ಇಡೀ ಮಿನಿಸ್ಟ್ರಿ ಅಮಾತ್ಯರಿಂದ ಮೊದಲುಗೊಂಡು ಎಲ್ಲ ಮಂತ್ರಿಗಳನ್ನು ಕರ್ಕೊಂಡು ನಾವು ಬನ್ನಿ ಹಡಗನೊಳಗೋ ಅಥವಾ ಬೇರೆ ರಥದೊಳಗೋ ಎಲ್ಲೋ ಒಂದು ಕಡೆ ಹೋಗೋಣ ಅಂತ ಹೊರಟಿರಬೇಕು. ಎಲ್ಲರೂ ಅಲ್ಲಿ ಒಳಗಿದ್ದಾಗ ಎಲ್ಲಿಂದನೋ ಇನ್ಫಾರ್ಮೇಷನ್ ಬಂದ ಹಾಗೆ ಏನಂತ ಇಲ್ಲಿರೋವಂಥವ್ರು ಯಾರೋ ಒಬ್ರು ಬಂದು ರಾಜನನ್ನೇ ಹೊಡೆದು ಸಾಯಿಸಬೇಕು ಅಂತ ಇದ್ದಾರೆ ಅಂತ ರಾಜನಿಗೆ ಇನ್ಫಾರ್ಮೇಷನ್ ಬಂದಂಗೆ ಬಂದ ತಕ್ಷಣಕ್ಕೇನೆ ಅವರೆಲ್ಲರನ್ನೂ ಏಕಾಏಕಿ ಇಡೀ ಮಂತ್ರಿಮಂಡಲವನ್ನು ಅರೆಸ್ಟ್ ಮಾಡಿಸಿ ಜೈಲೊಳಗೆ ಹಾಕ್ಬಿಡ್ಬೇಕು. ಜೈಲೊಳಗೆ ಹಾಕಿದಾಗ ಯಾರು ಒಬ್ಬನು ಹೊರಗಿರೋವಂಥವ್ನು ಬಂದು ನೋಡಿ ಈ ಇವನನ್ನು ನಂಬಿಕೊಂಡಿದ್ರೆ ನಾವು ಏನು ಆಯಿತು, ನಮ್ಮನ್ನೆಲ್ಲ ಒಳಗಿಟ್ಟಿದ್ದಾನೆ, ಇನ್ನು ನಾವು ಎಷ್ಟು ವರ್ಷ ಕಾರಾಗೃಹ ವಾಸದೊಳಗೆ ಇರಬೇಕು ಗೊತ್ತಾಗಲ್ಲ, ಇಲ್ಲಿಂದ ಹೊರಗೆ ಬರೋವಂಥದ್ದು ಕಷ್ಟ, ಈತ ನಮಗಿನ್ನು ಯಾವ್ಯಾವ ಶಿಕ್ಷೆಗಳನ್ನು ಕೊಡ್ತಾ ಹೋಗ್ತಾನೋ ನಮಗೆ ಗೊತ್ತಿಲ್ಲ, ನಾವು ಪಾರಾಗಬೇಕು ಅಂತಂದರೆ ನಾವು ಈ ರಾಜನನ್ನು ಫಸ್ಟ್ ಕೆಳಗಿಳಿಸಬೇಕು, ಈತನನ್ನು ಸಾಯಿಸಬೇಕು, ಇವನನ್ನು ಸಾಯಿಸಿ ಬೇರೆಯವ್ರನ್ನ ಮಾಡಬೇಕು, ನನಗಿಂಥವ್ರು ಗೊತ್ತಿದ್ದಾರೆ, ಇಂಥವನನ್ನು ರಾಜನನ್ನಾಗಿ ಮಾಡೋಣ, ಅವಾಗ ನಾವು ಕಾರಾಗೃಹದಿಂದ ಹೊರಗೆ ಬಂದುಬಿಡ್ತೀವಿ, ಹಾಗಾಗಿ ನಮ್ಮ ಕಾರಾಗೃಹದ ಭಯ ಇರೋವಂಥದ್ದಿಲ್ಲ, ನನ್ನ ಜೊತೆ ಕೈ ಮಿಲಾಯಿಸಿ ಅಂತ ಇನ್ನೊಬ್ಬ ಬಂದು ಕೇಳ್ತಾನೆ. ಯಾರ್ಯಾರು ಅದರಲ್ಲಿ ಸೋಲ್ತಾರೋ ಅವರು ಭಯೋಪದದಲ್ಲಿ ಸೋತಂಗೆ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ ಅವ್ರಿಗೆ ಮಿಕ್ಕಿದ್ದೆಲ್ಲ ಕ್ವಾಲಿಫಿಕೇಷನ್ಸ್ಗಳು ಟಿಕ್ ಆಗಿರ್ಬೋದು ಅಂಥವ್ರಿಗೆ, ಇವ್ರು ಯಾರ್ಯಾರು ಸೋತಿದ್ದಾರೋ ಇಂಥವ್ರನ್ನೆಲ್ಲ ಸಂಪೂರ್ಣವಾಗಿ ಹೊರಗೆ ಹಾಕಬೇಕು ಅಂತ ಹೇಳೋ ಅಂಥದ್ದಿಲ್ಲ. ಯಾರು ಕಾಮೋಪದದಲ್ಲಿ ಸೋತಿರ್ತಾರೋ ಮಿಕ್ಕಿದ್ದೆಲ್ಲ ಉಪದಗಳಲ್ಲಿ ಗೆದ್ದಿರ್ತಾರೋ ಅಂಥವ್ರನ್ನ ಅಂತಃಪುರ ನೋಡ್ಕೊಳ್ಳೋಕೆ ಇಡಬಾರ್ದು, ಬೇರೆ ಕಡೆಗೆ ಇಡಬೇಕು ಅಂತ ಹೇಳ್ತಾ ಹೋಗಿ. ಯಾರು ಅರ್ಥೋಪದದಲ್ಲಿ ಸೋತಿರ್ತಾರೋ ಅಂಥವ್ರನ್ನ ದುಡ್ಡು ಅರ್ಥವ್ಯವಸ್ಥೆ ಎಲ್ಲೆಲ್ಲಿ ಇರ್ತಾ ಹೋಗುತ್ತೋ ಅಲ್ಲಿ ಇರ್ತಾ ಹೋಗಬಾರ್ದು, ಫಾರೆಸ್ಟ್ ಸಂಬಂಧಪಟ್ಟಂತೆ ಬೇರೆ ಒಂದಿಷ್ಟು ಕಡೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಈ ಕಡೆಗೆ ಇರ್ತಾ ಹೋಗಬೇಕು. ಸೊ ಪ್ರತಿಯೊಂದು ಉಪದ ಒಳಗೆ ಯಾರು ಸೋಲ್ತಾರೋ ಅಂಥವ್ರನ್ನ ಇಂತಿಂಥ ಪೊಸಿಷನ್ಸ್ಗಳಿಗೆಲ್ಲ ಬೇರೆ ಕಡೆಗೆ ಅಂತ ಇಡ್ತಾ ಹೋಗಬೇಕು ಅಂತ ಈ ಉಪದಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಇಷ್ಟನ್ನೆಲ್ಲ ಹೇಳಿದ ಮೇಲೆ ಆತ ಹೇಳ್ತಾನೆ, ಇದು ನಾನು ಕೊಟ್ಟಿರೋವಂಥದ್ದು ಕೆಲವು ಉಪದಗಳು, ಒಬ್ಬ ರಾಜ ಆ ಸಮಯಕ್ಕೆ ಸಂಬಂಧಿಸಿದಂತೆ ಆತನಿಗೆ ಏನೇನು ಸರಿ ಅನ್ನಿಸ್ತಾ ಹೋಗುತ್ತೋ ಆ ಥರ ಮತ್ತೂ ಬೇಕಾಷ್ಟೆಲ್ಲ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ಬೋದು ಅಂತ ಹೇಳಿ ಕೊನೆಗೆ ಆತ ಹೇಳ್ತಾನೆ. ಬಟ್ ಒಂದಿಷ್ಟು ಜನನ್ನ ಆತ ನಂಬಿಕಸ್ಥರು ಅಂತ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ರಾಣಿಯನ್ನು ನೀನು ಇದು ಸಸ್ಪಿಷನ್ ಅನ್ನೋವಂಥದ್ದು, ಒಂದು ಶಂಕೆ ಅನ್ನೋದು ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಹೋದರೆ ಆತ ಎಲ್ಲರ ಮೇಲೂ ಯಾವ ಮಟ್ಟಿಗಾದರೂ ಶಂಕೆ ಮಾಡ್ತಾ ಹೋಗ್ಬೋದು, ಅದಕ್ಕೆ ಸರಿ ಅಂತ ಇಲ್ಲ. ಯಾರು ಒಂದ್ಸತಿ ಉಪದಗಳನ್ನೆಲ್ಲ ಗೆದ್ದಿರ್ತಾರೋ ಅಂಥವ್ರನ್ನ ಪದೇ 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 ಈ ಟೆಸ್ಟ್ಗಳಿಗೆ ಮಾಡ್ತಾ ಹೋಗಬಾರ್ದು, ಅವ್ರಿಗೆ ಬೇಸೆತ್ತು ಬಿಡುತ್ತೆ, ನೀವು ಏನಾದರೂ ನಂಬೋದಿಲ್ಲ ಅಂತ ಹೋಗುತ್ತೆ, ಆ ಥರ ಮಾಡಬಾರ್ದು. ಮತ್ತು ಯಾವ ಕಾರಣಕ್ಕಾದ್ರೂ ರಾಣಿಯ ಮೇಲೆ ಯು ಶುಡ್ ನಾಟ್ ಡೂ ಸಚ್ ಟೆಸ್ಟ್ ಮಾಡಬಾರ್ದು, ಅಥವಾ ರಾಣಿ ಶುಡ್ ನಾಟ್ ಬಿ ದ ಆಬ್ಜೆಕ್ಟ್ ಆಫ್ ಸಚ್ ಟೆಸ್ಟ್. ಈ ಉಪದಗಳಿಗೆ ಅವಳನ್ನೇ ಒಂದು ಟೆಸ್ಟಿನ ಒಂದು ಆಬ್ಜೆಕ್ಟ್ ಆಗೋ ಇಡ್ತಾ ಹೋಗಬಾರ್ದು ಅಂತ ಹೇಳಿ ಈ ಥರದ್ದು ಒಂದಿಷ್ಟು ಕೊಡ್ತಾ ಹೋಗ್ತಾನೆ. ಕೊಟ್ಟಾದ ಮೇಲೆ ನೆಕ್ಸ್ಟ್ ಹೇಳ್ತಾನೆ ಗೂಢಚಾರರು ಅಂತ ಯಾರು ಇರ್ತಾ ಹೋಗ್ತಾರೋ ಯಾವ ಥರ ಗೂಢಚಾರರನ್ನ ಇಡ್ತಾ ಹೋಗಬೇಕು ಅಂತ ಹೇಳ್ತಾನೆ. ಗೂಢಚಾರರು ಇರ್ತಿರ್ಬೇಕಾದ್ರೆ ಒಂದು ಡಿಟೇಲ್ ಬರ್ತಾ ಹೋಗುತ್ತೆ, ಯಾವ್ಯಾವ ರೀತಿ ಒಳಗೆ ಸ್ಪೈಸ್ಗಳೆಲ್ಲ ಇರ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತಾನೆ. ಹೇಳಿಬಿಟ್ಟು ಅದರೊಳಗೆ
ವಾಂಡ್ರಿಂಗ್ ಮಾಂಕ್ಸ್, ಸ್ಪೈಗಳು, ಈ ಸನ್ಯಾಸಿ ವೇಷದಲ್ಲಿ ಹೋಗೋವಂಥವ್ರು ಇರ್ತಾರೆ. ಅವ್ರು ಎಲ್ಲೂ ಹೋಗ್ಬೋದು, ಅವ್ರಿಗೆ ಈ ಕೆಲಸ ಆ ಕೆಲಸ ಅಂತ ಇರೋವಂಥದ್ದಿಲ್ಲ. ಅವ್ರಿಗೆ ಎಲ್ಲಿ ಬೇಕಾದರೂ ಓಡಾಡ್ಕೊಂಡಿರ್ಬಾರ್ದು. ಒಂದಿಷ್ಟು ಜನ ಭಿಕ್ಷಾಟನೆಗೆ ಅಂತ ಇರ್ಬೋದು, ಅಂಥವ್ರ ಮೂಲಕ ಒಂದಿಷ್ಟು ಜನ ಗೂಢಚಾರರು ಹೋಗಿರ್ಬೋದು. ಈ ಥರದ್ದೆಲ್ಲ ಹೇಳ್ತಾ ಹಲವು ಗೂಢಚಾರರ ಬಗ್ಗೆ ಡೀಟೇಲಾಗಿ ಬರ್ತಾ ಹೋಗುತ್ತೆ. ಪ್ರತಿ ಒಂದು ಆಸ್ಪೆಕ್ಟ್ ಒಳಗೂ ಒಬ್ಬರೊಬ್ಬರು ಗೂಢಚಾರನ್ನ ಅಲ್ಲಿ ಒಳಗೆ ಕಳಿಸೋವಂಥದ್ದು, ಮಾಡೋವಂಥದ್ದನ್ನು ಅಂತ ಹೇಳ್ತಾ ಬರ್ತಾನೆ. ಇದನ್ನೆಲ್ಲ ನಾವು ನೋಡಿದಾಗ ವಿಥೌಟ್ ಟ್ರಸ್ಟಿಂಗ್ ಸಂಬಡಿ, ಇವಾಗ ಭಾಳ ಫೇಮಸ್ ಸೇಯಿಂಗು ಇದೆ, ಟ್ರಸ್ಟ್ ಬಟ್ ವೆರಿಫೈ ಫಸ್ಟ್ ಅಂತ. ಯಾರನ್ನೇ ನಾವು ಟ್ರಸ್ಟ್ ಮಾಡಬೇಕಾದ್ರೂ ಮೊದಲು ವೆರಿಫೈ ಮಾಡಿ ಅವ್ರು ಹೇಳ್ತಿರೋಂಥದ್ದು ನಿಜಾನ ಅಂತ, ನಂತರ ಟ್ರಸ್ಟ್ ಮಾಡಿ ಅಂತ. ಪ್ರತಿಯೊಂದು ಕಂಪ್ನಿಗಳಲ್ಲಿ ಹೋದ್ರೂ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಅಂತ ಮಾಡೇ ಒಳಗೆ ತೊಗೊಳ್ಳೋವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಥರ ಸರ್ಕಾರದ ಮಟ್ಟಿಗೂ ಇದನ್ನೆಲ್ಲವನ್ನು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಬೇಕು. ಮತ್ತು ಈ 18 ಅಧ್ಯಕ್ಷ ಸ್ಥಾನಗಳಲ್ಲಿ ಯಾರ್ಯಾರು ಇರ್ತಾ ಹೋಗಬೇಕು ಅಂತ ನೋಡಿದಾಗ ಪ್ರತಿಯೊಂದು ಅಧ್ಯಕ್ಷ ಸ್ಥಾನದೊಳಗೂ ಆತ ಬಹಳ ಡೀಟೇಲ್ಡಾಗಿ ಕೊಡ್ತಾ ಹೋಗ್ತಾನೆ. ನಾನು ಈ ವಿಚಾರವಾಗಿ ಜಾಸ್ತಿ ಮಾತಾಡೋಕ್ಕಾಗೋಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ಆಲ್ ಎ ಟೆಕ್ನಿಕಲ್ ಸಬ್ಜೆಕ್ಟ್. ಒಬ್ಬ ಗೋಲ್ಡ್ ಸ್ಮಿತ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೋಲ್ಡ್ ಆಗ್ತಿರ್ಬೇಕಾದ್ರೆ ಅವನನ್ನು ಯಾವ ಥರ ಅವನ್ನ ಶೋಧನೆ ಮಾಡಬೇಕು, ಒಳಗೆ ಹೋದ್ಮೇಲೆ ಅವ್ರು ಯಾವ ಥರ ಕೆಲಸ ಮಾಡಬೇಕು, ಯಾವ್ಯಾವ ಚಿನ್ನ ಯಾವ್ಯಾವ ಕಡೆಯಿಂದ ಬಂದಿರೋ ಅಂಥದ್ದು ಯಾವ ಥರ ಇರುತ್ತೆ, ಚಿನ್ನವನ್ನು ಯಾವ್ಯಾವ ರೀತಿ ಒಳಗೆ ಟೆಸ್ಟ್ ಮಾಡಬೇಕು, ಎಷ್ಟೆಷ್ಟು ರೀತಿಯಾದ ಚಿನ್ನಗಳು ಅಂತ ಬರ್ತಾ ಹೋಗುತ್ತೆ, ಯಾವ್ಯಾವ ಪ್ರದೇಶದ ಚಿನ್ನಗಳು ಯಾವ್ಯಾವ ಟೆಸ್ಟ್ ಮಾಡಿದಾಗ ಯಾವ್ಯಾವ ಕಲರ್ ಬಿಟ್ಕೊಳ್ಳುತ್ತೆ, ಯಾವುದು ಸರಿ ಯಾವುದು ಅಲ್ಲ, ಇಂತಿಂಥದ್ದು ಅಂತ ಈ ಡಿಫ್ರೆಂಟ್ ಕ್ಯಾರೆಟ್ಸ್ ಅಂತೆಲ್ಲ ಹೇಳ್ತಾ ಬರ್ತೀವಲ್ಲ, ಆ ಥರದ್ದು ಡಿಫ್ರೆಂಟ್ ವಿಂಗಡಣೆಗಳು, ಈ ಥರದ್ದೆಲ್ಲ ವಿಪರೀತ ಟೆಕ್ನಿಕಲ್ ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ. ಯಾರು ಇವಾಗಲೂ ಗೋಲ್ಡ್ ಸ್ಮಿತ್ ಇದ್ದಾರೋ ಅಂಥವ್ರ ಸಂಸ್ಕೃತನೂ ಗೊತ್ತಿದ್ದಿದ್ರೆ ಆ ಥರದವ್ರು ಓದಿ ಬೇಕಾದ್ರೆ ನಮಗಿನ್ನ ಹೇಳ್ಬೋದು ಎಷ್ಟರ ಮಟ್ಟಿಗೆ ಇದು ಸಂಗತ ಯಾವುದು ಇಲ್ಲ ಅಂತ ಹೇಳ್ಬೋದು. ಒಂದರ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ಈ ಥರ 18ಕ್ಕೂ ಈ ಥರ ಕೊಡ್ತಾ ಹೋಗ್ತಾನೆ. ಆದರೆ ಆಗಿನ ಕಾಲದಲ್ಲಿ ಇರೋವಂಥದ್ದು ಈಗಿನ ಕಾಲದಲ್ಲಿ ಸರಿ ಹೋಗದೇ ಇರೋವಂಥದ್ದು ಬೇಕಾಷ್ಟಿದೆ. ನೋಡಿ, ಅಲ್ಲಿ ಇವಾಗ ಎವ್ರಿಥಿಂಗ್ ಈಸ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್, ಆಗ ಮೆನಿ ವಾಸ್ ಇನ್ ಟರ್ಮ್ಸ್ ಆಫ್ ಕೈಂಡ್ ಅಂತ ಗೊತ್ತಾಗ್ತಾ ಹೋಗುತ್ತೆ. ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ತಿರ್ಬೇಕಾದ್ರೆ ಹೇಳ್ತಾನೆ, ನೀನು ಯಾವ ಪ್ರೊಫೆಷನ್ನಲ್ಲಿದ್ದೀಯೋ ಅದಕ್ಕೆ ಸಂಬಂಧಪಟ್ಟಂತೆ ನೀನು ಟ್ಯಾಕ್ಸ್ ಕಟ್ಟು. ಇವಾಗ ಒಬ್ಬ ವ್ಯವಸಾಯ ಮಾಡ್ತಿದ್ದಾನೆ, ಆತ ಅಕ್ಕಿ ಜೋಳವನ್ನು ಬೆಳೀತಾ ಇದ್ದಾನೆ. ಆತ ಹೇಳ್ತಾನೆ, ನಿನ್ನ ತಿಂಗಳಲ್ಲಿ ನೀನು ಎಷ್ಟು ದುಡಿದಿದ್ಯೋ ಅದರಲ್ಲಿ 6ನೇ 1 ಭಾಗ, 7ನೇ 1 ಭಾಗ, 8ನೇ 1 ಭಾಗದಷ್ಟು ನೀನು ತಂದು ಸರ್ಕಾರಕ್ಕೆ ಕೊಡ್ತಾ ಹೋಗಬೇಕು ಅಂತ. ಇನ್ ಕೈಂಡ್ ಅವನು ಅಷ್ಟು ಚೀಲ ಅಕ್ಕಿ ತಂದು ಕೊಡ್ತಾ ಹೋಗ್ತಾನೆ. ಇನ್ನು ಯಾರೋ ಸರ್ವಿಸ್ ಸೆಕ್ಟರ್ ಒಳಗೆ ಯಾವುದೋ ಒಂದು ಸರ್ವಿಸನ್ನು ಕೊಡ್ತಾ ಹೋಗ್ತಿದ್ರೆ ನೀನು ಇಷ್ಟು ದಿನಗಳ ಕಾಲ ಬಂದ್ಬಿಟ್ಟು ಸರ್ಕಾರಿ ಸೇವೆ ಅಂತ ಮಾಡ್ತಾ ಹೋಗ್ತಿರ್ಬೇಕು, ಅದೇ ನೀ ಕಟ್ಟೋವಂಥ ಟ್ಯಾಕ್ಸು ಅಂತ ಅವ್ರಿಗೆ ಹೇಳೋವಂಥದ್ದು. ಸೊ ಹಾಗಾಗಿ ಪ್ರತಿಯೊಬ್ಬರು ಮ್ಯಾನುಫ್ಯಾಕ್ಚರಿಂಗ್ ಯಾವ್ಯಾವ ವಿಚಾರದಲ್ಲಿ ಮಾಡ್ತಾ ಹೋಗ್ತಿದ್ದಾರೋ ಅದನ್ನು ಕೊಡಬೇಕು. ಇನ್ನು ಕಸ್ಟಮ್ಸ್ ಡ್ಯೂಟಿ, ಸುಂಕ ಕೊಡೋವಂಥದ್ದು, ಒಂದು ಊರಿನಲ್ಲಿ ಬೆಳೆದಿರೋ ಅಂಥದ್ದನ್ನು ಬೇರೆ ಮತ್ತೊಂದು ಪ್ರದೇಶದಲ್ಲಿ ಹೋಗಿ ಮಾರೋ ಅಂಥದ್ದು, ಅಂಥ ಸಮಯದೊಳಗೆ ಕಸ್ಟಮ್ಸ್ ಡ್ಯೂಟಿ ಅಂತ ಕಟ್ಟೋವಂಥದ್ದು. ಯಾವ ಥರ ಕಟ್ಟಬೇಕು ಕಸ್ಟಮ್ಸ್ ಡ್ಯೂಟಿ ಅಂದರೆ, ನೀವು ಯಾವುದನ್ನು ಮಾರಕ್ಕೆ ತಂದಿದ್ದೀರೋ ಅಂಥದ್ರೊಳಗೆ ಒಂದಿಷ್ಟು ಭಾಗ ಅಂತ ಹೇಳಿ ನೀವು ಕೊಡಬೇಕು, ಅದನ್ನು ಸರ್ಕಾರದೊಳಗೆ ಹೋಗಿ ಅವರು ಬೇರೆ ಥರದಾಗಿ ಮಾರ್ತಾರೆ ಅಂತ ಹೇಳೋವಂಥದ್ದು. ಹಾಗಾಗಿ ಇವಾಗಿನ ದಿನ ನಾವೇನು ಮಾಡ್ತೀವಿ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್, ಯು ಪೇ ಇನ್ ಟರ್ಮ್ಸ್ ಆಫ್ ಮನಿ. ಆ ದುಡ್ಡಿನಿಂದ ಸರ್ಕಾರ ಏನು ಮಾಡಬೇಕು ಸರ್ಕಾರ ಯೋಚಿಸುತ್ತೆ, ಅದು ಇವಾಗಿನ ಕಾನೂನು. ಆದರೆ ಆಗಿನ ಕಾಲದೊಳಗೆ ಈ ಥರ ಪ್ರಾಡಕ್ಟ್ಸ್ ಇಟ್ಕೋತಿದ್ರು. ಬಿಕಾಸ್ ದ ರಿಸೀಟ್ ವಾಸ್ ಇನ್ ಟರ್ಮ್ಸ್ ಆಫ್ ಕೈಂಡ್. ರಾಗಿಯನ್ನೋ, ಜೋಳವನ್ನೋ, ಅಕ್ಕಿಯನ್ನೋ, ಮತ್ತೊಂದು ಯಾವುದನ್ನೋ ಟ್ಯಾಕ್ಸ್ ಆಗಿ ತೊಗೊಳ್ತಿರ್ಬೇಕಾದ್ರೆ ಅದಕ್ಕೆ ಕೆಡದಂತೆ ಯಾವ ಥರ ನೋಡ್ಕೊಳ್ತಾ ಇರಬೇಕು, ಅದನ್ನು ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು, ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮತ್ತೆ ಸಾಕಷ್ಟು ಡೀಟೇಲ್ಸ್ಗಳು ಬರ್ತಾ ಹೋಗುತ್ತೆ. ಈ ಎಲ್ಲ ಅಂಶಗಳು ಯಾವುದು ಅರ್ಥಶಾಸ್ತ್ರದಲ್ಲಿದೆಯೋ ಅದು ಇವತ್ತಿಗೆ ಪ್ರಸ್ತುತ ಆಗೋಲ್ಲ. ಹಾಗಾಗಿ ಅದು ನಮಗೆ ಓನ್ಲಿ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಆಗಿನ ಕಾಲದಲ್ಲಿ ಯಾವ ಥರ ನಡೀತಿತ್ತು ಅಂತ ನಮಗೆ ಬೆಳಕು ಚೆಲ್ಲುತ್ತೆ ಹೊರತು ಇವಾಗಿನದಕ್ಕೋಸ್ಕರ ನಮಗೆ ಅಷ್ಟು ಗೊತ್ತಾಗೋಲ್ಲ ಅಂತ ಅನಿಸುತ್ತೆ. ನಂತರ ನಾವು ಕಾನೂನಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಹಲವು ರೀತಿಯಾಗಿರೋವಂಥದ್ದನ್ನು ನಾವು ಇವತ್ತಿಗೂ ಅಳವಡಿಸ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ಯಾವುದೋ ಒಂದು ವ್ಯಾಜ್ಯ ಅಂತ ಬಂದರೆ ಆ ವ್ಯಾಜ್ಯ ಯಾವ ರೀತಿ ಒಳಗೆ ತೀರ್ಮಾನ ಆಗಬೇಕು, ನ್ಯಾಯಾಧೀಶರ ಮುಂದೆ ಬಂದಾಗ ಪ್ಲೀಡಿಂಗ್ಸ್, ಒಬ್ಬ ದೂರು ಕೊಡೋ ಅಂಥವ್ನು ಇರ್ತಾನೆ, ಪ್ಲೇಂಟಿಫ್ ಅಂತ ಇವಾಗಿನ ದಿನದಲ್ಲಿ ನಾವು ಕರಿತೀವಿ. ಆತ ಬರೀತಿರ್ಬೇಕಾದ್ರೆ ಏನು ಬರೆದಿರಬೇಕು, ತಾನು ಯಾರ ವಿರುದ್ಧ ಕೇಸ್ ಹಾಕ್ತಿದ್ದೀನಿ, ಯಾವುದಕ್ಕೋಸ್ಕರ ಕೇಸ್ ಹಾಕ್ತಿದ್ದೀನಿ, ವ್ಯಾಜ್ಯ ಯಾವ ಮಟ್ಟಕ್ಕಿದೆ, ದುಡ್ಡು ಬೇಕು ಅನ್ನೋದಿದ್ರೆ ಎಷ್ಟು ದುಡ್ಡು ಅಂತಿದೆ, ಯಾರ್ಯಾರು ಇದಕ್ಕೆ ಸಾಕ್ಷಿಗಳು ಅನ್ನೋವಂಥದ್ದನ್ನೆಲ್ಲ ಬರೀಬೇಕು. ಹೇಳ್ತಾನೆ ಆತ, ಯಾವುದ್ಯಾವುದು ಮೆಟೀರಿಯಲ್ ಫ್ಯಾಕ್ಟ್ಸ್ ಇದೆಯೋ ಅಷ್ಟು ಮಾತ್ರ ಬರೀಬೇಕು, ಅದಲ್ಲದೆ ಬೇರೆ ಯಾವುದು ಹೇಳೋ ಹಾಗಿಲ್ಲ ಅಂತ. ಇವತ್ತಿಗೂ CPC ಆರ್ಡರ್ 6 says ಓನ್ಲಿ ಮೆಟೀರಿಯಲ್ ಫ್ಯಾಕ್ಟ್ಸ್ ಶುಡ್ ಬಿ ಪ್ಲೀಡೆಡ್, ನಾಟ್ ಎನಿಥಿಂಗ್ ಅದರ್ ದ್ಯಾನ್ ಮೆಟೀರಿಯಲ್ ಫ್ಯಾಕ್ಟ್ಸ್. ಇವತ್ತಿಗೂ ಅದೇ ಥರ ಇದೆ. ಎವಿಡೆನ್ಸಿಗೆ ಸಂಬಂಧಪಟ್ಟಂತೆ ಬೆಸ್ಟ್ ವಿಟ್ನೆಸ್ ಯಾವುದು, ಪ್ರೈಮರಿ ಎವಿಡೆನ್ಸ್ ಯಾವುದು, ಸೆಕೆಂಡರಿ ಎವಿಡೆನ್ಸ್ ಯಾವುದು ಅನ್ನೋದನ್ನು ಕೌಟಿಲ್ಯ ಹೇಳ್ತಾನೆ. ಇಂದಿನ ಎವಿಡೆನ್ಸ್ ಆ್ಯಕ್ಟ್ ತೊಗೊಂಡ್ರೂ ನೀವು ಆಲ್ಮೋಸ್ಟ್ ಅದೇ ರೀತಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಒಬ್ಬರು ಬಂದಾಗ ಎವಿಡೆನ್ಸ್ ಕೊಟ್ಟರೆ ಕ್ರಾಸ್ ಎಕ್ಸಾಮಿನೇಷನ್ ಯಾವ ಥರ ಮಾಡ್ತಾ ಹೋಗಬೇಕು. ಡಿಫಾಲ್ಟ್ ಆಫ್ ಅ ಪಾರ್ಟಿ ಕೇಸ್ ಹಾಕ್ತಾನೆ, ಕೇಸ್ ಹಾಕಿದ ಮೇಲೆ ಆತ ಬರೋದೇ ಇಲ್ಲ ಕೇಸಿಗೋಸ್ಕರ, ಆವಾಗ ಅವನ ವಿರುದ್ಧ
ಕ್ರಮ ತಗೊಳ್ಬೇಕಾಗತ್ತೆ. ಅವ್ನು ಕೇಸ್ ಡಿಸ್ಮಿಸ್ ಮಾಡಬೇಕು, ಮೇಲೆ ಅವನಿಗೆ ಕಾಸ್ಟ್ ಕೊಡೋಕ್ಕೆ ಹೇಳಬೇಕು. ಒಬ್ಬ ಕೇಸ್ ಹಾಕ್ತಾನೆ, ಆಪೋಸಿಟ್ ಪಾರ್ಟಿ ಬಂದ್ಬಿಟ್ಟು ಆತ ಏನು ಉತ್ತರನೇ ಕೊಡೋದಿಲ್ಲ, ಎಕ್ಸ್ಪಾರ್ಟೆ ಕೇಸ್ ಅಂತ ಹೇಳಿ ಅವನ ವಿರುದ್ಧ ತೀರ್ಪು ಕೊಡಬೇಕು. ಇದೆಲ್ಲ ಈ ಕಾಲಕ್ಕೂ ಬರೋವಂತಹ ನಾವು ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ನಾವು ನೋಡೋವಂಥದ್ದಿದೆ. ಇನ್ನು ಹಲವು ಪಾರ್ಟಿಷನ್ ಆಫ್ ಎಸ್ಟೇಟ್ಸ್, ದಾಯಭಾಗ, ತಂದೆ ತೀರ್ಕೊಂಡಾದ ಮೇಲೆ ಮಕ್ಕಳಿಗೆ ಯಾವ ರೀತಿ ಒಳಗೆ ಆಸ್ತಿ ಪಾಲಾಗ್ತಾ ಹೋಗಬೇಕು ಅಂತ ಇರ್ತಾ ಹೋಗ್ತಿದೆ. ಅದು ಸುಮಾರು ರೀತಿ ಒಳಗೆ ನಾವು ಇವತ್ತಿಗೂ ಹಿಂದೂ ಲಾ ಅಂತ ನಾವು ಯಾವುದು ಅನ್ಕೋಡಿಫೈಡ್ ಹಿಂದೂ ಲಾ 1956ಕ್ಕಿಂತ ಮುಂಚೆ ಅನ್ಕೋಡಿಫೈಡ್ ಹಿಂದೂ ಲಾ ಅಂತ ನಾವು ಯಾವ್ದು ಫಾಲೋ ಮಾಡ್ತಿದ್ವಿ ಕೋರ್ಟ್ಗಳಲ್ಲಿ, ಅದು ಯಥಾವತ್ ಅದೇ ರೀತಿ ಇದೆ ಅಂತ ಹೇಳ್ಬೋದು. ಮತ್ತು ಗಂಡ ಹೆಂಡರ ಸಂಬಂಧ ಮತ್ತು ಆ ಜಗಳಗಳ ಬಗ್ಗೆ ಹೇಳ್ತಾನೆ, ರಾಜ ಇದಕ್ಕೆ ಮೊದಲು ತಲೆ ತೂರಿಸಬಾರ್ದು. ಗಂಡ ಹೆಂಡರ ಜಗಳ ಬಂತು ಅಂತಂದರೆ ಅದಕ್ಕೂ ಕೋರ್ಟ್ಗೂ ಏನು ಸಂಬಂಧ ಇಲ್ಲ, ಅವರವರೇ ಪರಿಹರಿಸ್ಕೋಬೇಕು. ಹೆಂಡತಿ ಆದವಳು ಯಾವ ಥರ ಇರಬೇಕು, ಗಂಡನಾದವನು ಹೆಂಡತಿ ಜೊತೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಬರಿತಾ ಹೋಗ್ತಾರೆ. ನೋಡಿ, ಹಳೇ ಶಾಸ್ತ್ರಗಳು, ಅರ್ಥಶಾಸ್ತ್ರ, ಧರ್ಮಶಾಸ್ತ್ರವನ್ನು ನೋಡಿ ಇವಾಗಿನದಲ್ಲಿ ನಾವು ನೋಡಿದಾಗ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಹಳೆ ಕಾನೂನುಗಳು ವರ್ ಬೋತ್ ಪ್ರಿಸ್ಕ್ರಿಪ್ಟಿವ್ ಆ್ಯಂಡ್ ರಿಸ್ಟ್ರಿಕ್ಟಿವ್. ಅರ್ಥಶಾಸ್ತ್ರದಲ್ಲಿ ನೀವು ಯಾವ ಥರ ಜೀವನ ಮಾಡಬೇಕು ಅಂತಿದೆ, ಏನನ್ನ ಮಾಡಬಾರ್ದು ಅಂತಲೂ ಇದೆ. ಆದರೆ ಇವಾಗಿನ ಕಾನೂನಲ್ಲಿ ಯಾವ ಥರ ನೀವು ಇರಬೇಕು ಅಂತ ಹೇಳೋಲ್ಲ. ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅಂತ ದೇವರಾಣಿಗೂ ಹೇಳೋಲ್ಲ. ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಗಂಡ ಯಾವ ಥರ ಹೆಂಡ್ತಿಗೆ ಏನಾದರೂ ಮಾಡಿದ್ರೆ, ಹೆಂಡ್ತಿ ಗಂಡಂಗೆ ಏನಾದರೂ ಮಾಡಿದ್ರೆ ಡೈವರ್ಸ್ ಯಾವ ಥರ ತೊಗೋಬೋದು, ಯಾವ ಗ್ರೌಂಡ್ ಮೇಲೆ ನೀವು ವಿಚ್ಛೇದನ ತೊಗೋಬೋದು, ಯಾವುದಕ್ಕೆ ನೀವು ಜೊತೆಗೆ ಬಂದು ಇರುವಂಥ ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಡಿಗ್ರಿ ತೊಗೋಬೋದು, ಈ ವಿಚಾರವಾಗಿ ಬರ್ತಿದೆ. ನೀವು ಯಾವ ಕಾನೂನು ತೊಗೊಂಡ್ರು ಅಷ್ಟೇ, ಏನು ಮಾಡಬಾರ್ದು ಅಂತ ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ರಿಸ್ಟ್ರಿಕ್ಟಿವ್ ಇನ್ ನೇಚರ್, ಇಟ್ ಸೆಟ್ಸ್ ದ ಬೌಂಡ್ರಿ. ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆ, ಕಂಪನೀಸ್ ಆ್ಯಕ್ಟ್ ಇದೆ, ರೆಗ್ಯುಲೇಷನ್ಸ್ ಇದೆ. ಬಟ್ ನೀವು ಯಾವ ಥರ ಪಾಲುದಾರಿಕೆ ನಡೆಸಬೇಕು ಅಂತ ಎಲ್ಲಾದರೂ ಹೇಳುತ್ತೆ, ಯಾವ ಥರ ನೀವು ದುಡ್ಡು ಮಾಡಬೇಕು ಅಂತ ಎಲ್ಲಾದರೂ ಹೇಳ್ಕೊಡುತ್ತೆ, ಇಲ್ಲ. ಸೊ ಪ್ರಿಸ್ಕ್ರಿಪ್ಟಿವ್ನೆಸ್ ವಾಸ್ ಎ ಯುನೀಕ್ ಫೀಚರ್ ಇನ್ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಇವಾಗಿನ ಕಾನೂನು ಆರ್ ಓನ್ಲಿ ರಿಸ್ಟ್ರಿಕ್ಟಿವ್. ಮತ್ತು ದಂಡನೀತಿಗೆ ಬರೋವಂಥದ್ದಾದರೆ ದಂಡದ್ರೊಳಗೆ ಏನಿದೆ, ಯಾವುದಾದ್ರೂ ಒಂದು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಅಂತ ಕಾಲಕ್ರಮೇಣ ಬದಲಾಗ್ತಾ ಹೋಗುತ್ತೆ. ಯಾವ್ಯಾವ ಶಿಕ್ಷೆ ಎಷ್ಟೆಷ್ಟು ಅಂತ ಹೇಳ್ತಾ ಹೋದರೆ ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆಗಳು ಕೊಡ್ಬೋದು. ಈಗ ನಮ್ಮದು ಇದೆ ಇಂಡಿಯನ್ ಪೀನಲ್ ಕೋಡ್ ಅಂತ ಇತ್ತು 1860ನೇ ಇಸ್ವಿದು. ಇವತ್ತಿಗೂ ಆ ಇಂಡಿಯನ್ ಪೀನಲ್ ಕೋಡಿನ ಹಲವು ಸೆಕ್ಷನ್ಸ್ಗಳು ಇವತ್ತಿಗೂ ಹಾಗೇ ಇದೆ. ಹೊಸ ಕಾನೂನು ಬಂದ್ರೂ ಅಂಥ ಏನು ಬಹಳ ಬದಲುವಂತಾಗಿಲ್ಲ. ನಂಬರ್ಸ್ಗಳು ಬದಲಾಗಿರ್ಬೋದು, ಪ್ರೊಸೀಜರ್ ಸ್ವಲ್ಪ ಮಟ್ಟಿಗೆ ಬದಲಾಗಿರ್ಬೋದು, ಹಾಗೆ ಇದೆ. ಅವಾಗಿನ ಕಾಲದಲ್ಲಿ ಯಾವುದಾದ್ರೂ ಒಂದು ತಪ್ಪು ಮಾಡಿದ್ರೆ 500 ರೂಪಾಯಿ ಫೈನ್ ಇತ್ತು. 1860ರೊಳಗೆ 500 ರೂಪಾಯಿ ವಾಸ್ ಎ ವೆರಿ ಬಿಗ್ ಫೈನ್. ಇವತ್ತಿನ ದಿನ 500 ರೂಪಾಯಿ ಅಂತಂದರೆ ಮಕ್ಕಳು ಪಾಕೆಟ್ ಮನಿ ಒಂದು ವಾರಕ್ಕೂ ಆಗದಿರೋ ಅಷ್ಟರ ಮಟ್ಟಿಗೆ ಬಂದು ಕೂತು. ಹಾಗಾಗಿ 500 ರೂಪಾಯಿಗೆ ಏನಿದೆ, ಕಾಲಕ್ರಮೇಣ ಈ ಫೈನ್ಗಳನ್ನು ನಾವು ಚೇಂಜ್ ಮಾಡ್ತಾ ಹೋಗ್ತಿರ್ಬೇಕಾಗುತ್ತೆ. ಕೌಟಿಲ್ಯನ ಕಾಲದಲ್ಲೂ ಕೊಲೆಗೆ ಶಿಕ್ಷೆ ಇತ್ತು, ಈ ಕಾಲದಲ್ಲೂ ಕೊಲೆಗೆ ಶಿಕ್ಷೆ ಇದೆ. ಆಗಿನ ಕಾಲದಲ್ಲೂ ಅತ್ಯಾಚಾರ ಮಾಡಿದ್ರೆ ಶಿಕ್ಷೆ ಇತ್ತು, ಈಗಿನ ಕಾಲದಲ್ಲೂ ಇದೆ. ಸುಮಾರು ಈ ಥರದ್ದನ್ನೆಲ್ಲ ನೋಡ್ತಾ ಹೋದರೆ ಹಲವು. ಮತ್ತು ನಮಗೆ ಇನ್ನೊಂದೇನು ಗೊತ್ತಾಗುತ್ತೆ ಅಂತಂದರೆ, ಎಷ್ಟು ಡೀಟೇಲಾಗಿ ಬರಿತಾ ಹೋಗ್ತಾರೆ ವೆಯ್ಟ್ಸ್ ಆ್ಯಂಡ್ ಮೆಜರ್ಸಿನ ಬಗ್ಗೆ. ಯಾವುದಾದ್ರೂ ಒಂದು ತೂಕವನ್ನು ಮಾಡ್ತಿರ್ಬೇಕಾದ್ರೆ ಆ ತೂಕದ ಸ್ಟ್ಯಾಂಡರ್ಡ್ ಯಾವ ಥರ ಇರ್ತಿರ್ಬೇಕು. ಒಂದು ಕಬ್ಬಿಣವನ್ನು ತೂಕ ಮಾಡೋ ಅಂಥವ್ನ ತಕಡಿ ಯಾವ ಸ್ಟ್ಯಾಂಡರ್ಡಿಗೆ ಇರಬೇಕು, ಚಿನ್ನವನ್ನು ತೂಕ ಮಾಡೋ ಅಂಥವ್ನ ತಕಡಿ ಯಾವ ಸ್ಟ್ಯಾಂಡರ್ಡಲ್ಲಿ ಇರ್ತಿರಬೇಕು, ಇಲ್ಲಿ ಯಾವ ಥರ ಎಂಬೆಸಲ್ಮೆಂಟ್ಗಳಾಗ್ತಾ ಹೋಗುತ್ತೆ, ಇದಕ್ಕೆ ಯಾವ ಥರ ಶಿಕ್ಷೆ ಕೊಡ್ತಿರಬೇಕು, ಎಷ್ಟು ಡೀಟೇಲ್ಡ್ ಒಳಗೆ ಶಿಕ್ಷೆಗಳದು ಬರ್ತಾ ಹೋಗುತ್ತೆ ಅಂದರೆ ಅವಾಗ ನಮಗೆ ಗೊತ್ತಾಗುತ್ತೆ ಹೌ ಫಾರ್ವರ್ಡ್ ವಾಸ್ ಅವರ್ ಸೊಸೈಟಿ ಅಟ್ ದಟ್ ಟೈಮ್ ಅಂತ. ನಿಮಗೆ ಎಷ್ಟೋ ವಿಚಾರವಾಗಿ ಈ ಥರದ್ದೆಲ್ಲ ಒಂದು ಪರ್ವರ್ಟೆಡ್ ವೇ, ಟ್ವಿಸ್ಟೆಡ್ ವೇ ಒಳಗೂ ಒಬ್ಬ ಯೋಚಿಸಿ ಅದರೊಳಗೆ ದುಡ್ಡು ಹೊಡಿಬೋದು ಅಂದಾಗ ಆ ವಿಚಾರವಾಗಿ ಕಾನೂನು ಬರ್ತಾ ಹೋಗುತ್ತೆ. ಲಾ ಈಸ್ ಆಫನ್ ಬ್ರೋಕನ್ ಆ್ಯಂಡ್ ದ ಬ್ರೀಚ್ ಆಫ್ ಲಾ ಕ್ರಿಯೇಟ್ಸ್ ನ್ಯೂ ಲಾ ಅಂತ. ಆ ಕಾರಣದಿಂದ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ಡ್ ಆಗಿತ್ತು ಇನ್ ಟರ್ಮ್ಸ್ ಆಫ್ ಎಕಾನಮಿ ಆವಾಗಿನ ಕಾಲದಲ್ಲಿ ಅಂತಲೂ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಇನ್ನು ಟ್ಯಾಕ್ಸೇಷನ್ಗೆ ಬರೋ ಅಂಥದ್ದಾದರೆ ಅವಾಗಿನ ಟ್ಯಾಕ್ಸೇಷನ್ನೊಳಗೆ ಹೈಯೆಸ್ಟ್ ಟ್ಯಾಕ್ಸೇಷನ್ ಪ್ರಿಸ್ಕ್ರೈಬ್ಡ್ ಬೈ ಕೌಟಿಲ್ಯ ಅರ್ಥಶಾಸ್ತ್ರದೊಳಗೆ 6ರಲ್ಲಿ 1 ಭಾಗ, 1/6. ಇವಾಗ ವಿ ಆರ್ ಆಲ್ಮೋಸ್ಟ್ ಇನ್ 1/3. ಯಾವಾಗ ಅಷ್ಟು ಕಡಿಮೆ ಬರ್ತಾ ಹೋಗುತ್ತೆ, ವೆನ್ ಯುವರ್ ಕಂಟ್ರಿ ಇಸ್ ಸೋ ಪ್ರಾಸ್ಪರಸ್, ಪ್ರತಿಯೊಬ್ಬರೂ ಎಷ್ಟು ಶ್ರೀಮಂತನಾಗಿರ್ಬೋದು ಅಂತಂದರೆ ಯು ಕ್ಯಾನ್ ಅಡ್ಮಿನಿಸ್ಟರ್ ದ ಕಂಟ್ರಿ ವಿತ್ 1/6 ಆಫ್ ದಿ ಮನಿ. ಆವಾಗ 1/6ಗೆ ಟ್ಯಾಕ್ಸೇಷನ್ ಇಳಿತಾ ಹೋಗುತ್ತೆ. ಆಸ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ಕ್ರೀಸಸ್ ಯುವರ್ ಟ್ಯಾಕ್ಸೇಷನ್ ರೆಡ್ಯೂಸಸ್, ಬಟ್ ಇಟ್ ಈಸ್ ಇನ್ ಥಿಯರಿ ನಾಟ್ ಇನ್ ಪ್ರಾಕ್ಟೀಸ್ ಅಂತಾರೆ. ಪ್ರಾಕ್ಟೀಸಲ್ಲಿ ನೋಡಬೇಕಂದ್ರೆ ಅಷ್ಟು ಹಿಂದೆ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಟ್ಯಾಕ್ಸೇಷನಲ್ಲಿ ಬರೀತಾನೆ ಆಯ ಮುಖ, ವ್ಯಯ ಮುಖ, ಪ್ರತಿಯೊಂದು ಕಡೆನೂ ಬುಕ್ಸ್ ಆಫ್ ಲೆಡ್ಜರ್ ಮೇಂಟೈನ್ ಮಾಡಿರಬೇಕು. ಆಯ ಯಾವುದು, ವ್ಯಯ ಯಾವುದು ಅಂತ ನೋಡಿರಬೇಕು, ಯಾವ ಥರ ಬರೆದಿರಬೇಕು, ಯಾವ ಥರ ನಡೆಸಿರಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಬರಿತಾ ಹೋಗುತ್ತೆ. ಇರಲಿ, ಇದಾದ ಮೇಲೆ ಸುಮಾರು ಕಾನೂನುಗಳು ವ್ಯವಹಾರ ಚಾಪ್ಟರ್ದೊಳಗೆ 18 ವ್ಯವಹಾರ ಸ್ಥಾನಗಳು ಬರ್ತಾ ಹೋಗುತ್ತೆ. ಏನು 18 ಬಗೆಯಾದ ವ್ಯಾಜ್ಯಗಳು ಯಾವ್ಯಾವುದ್ರಲ್ಲಿ ಹುಟ್ಟಬಹುದು, ಆಸ್ತಿಗೆ ಸಂಬಂಧಪಟ್ಟಂತೆ ಹುಟ್ಟಬಹುದು, ಬೌಂಡ್ರಿ ಡಿಸ್ಪ್ಯೂಟ್, ಸೀಮಾ ವಿವಾದ ಅಂತ ಬರ್ತಾ ಹೋಗುತ್ತೆ. ಅಕ್ಕಪಕ್ಕದವ್ರ ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲಿ ಬೌಂಡ್ರಿ ಇಡಬೇಕು ಅಂತ. ಇವತ್ತಿಗೂ ನೀವು ವ್ಯವಸಾಯ ಜಮೀನುಗಳಿಗೆ ಹೋದರೆ
ಬರದೇ ಡಿಸ್ಪ್ಯೂಟ್ ಬೌಂಡ್ರಿ ಡಿಸ್ಪ್ಯೂಟ್, ಎಲ್ಲಿ ನಮ್ಮ ಸೀಮೆ ಎಲ್ಲಿಗೆ ನಿಲ್ಲುವಂಥದ್ದು ಅಂತ. ಹಾಗಾಗಿ ನಾವು ಚಕ್ಬಂದಿ ಬರೀತಿರ್ಬೇಕಾದ್ರೆ ಪಕ್ಕಕ್ಕೆ ಈ ಹೊಂಗೆ ಮರ, ಈ ಕಡೆ ಪಕ್ಕಕ್ಕೆ ಒಂದು ಜರಿ ಹರಿತಾ ಇದೆ, ಮುಂದ್ಗಡೆಗೆ ಒಂದು ಕಾಲ್ ದಾರಿ ಅಂತ ಅದನ್ನು ಚೇಂಜ್ ಮಾಡಿಬಿಟ್ರೆ ಆಗ್ತಾ ಹೋಗುತ್ತೆ. ಬೌಂಡ್ರಿ ಮಾರ್ಕನ್ನು ಇಡ್ತಾ ಹೋಗ್ತಾರೆ, ಅದು ಅರ್ಥಶಾಸ್ತ್ರದಲ್ಲಿದೆ. ಬೌಂಡ್ರಿ ಮಾರ್ಕನ್ನು ಯಾರು ಚೇಂಜ್ ಮಾಡ್ತಾ ಹೋಗ್ತಾರೋ ಅಂಥವ್ರಿಗೆ ಪೀನಲ್ ಅಫೆನ್ಸ್ ಅಂತಿದೆ. ಬನ್ನಿ, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಒಳಗೆ ಇವತ್ತಿಗೂ ಬೌಂಡ್ರಿ ಮಾರ್ಕ್ಸ್ ಯಾವಾಗ ಡಿಸ್ಟಾರ್ಡ್ ಮಾಡ್ತಾನೋ ಅವ್ರಿಗೆ ಯಾವ ಥರದ್ದು ಪ್ರೊಸೀಡಿಂಗ್ಸ್ ಇರಬೇಕು ಅಂತ ಇದೆ. ಹಾಗಾಗಿ ವ್ಯವಹಾರ ಚಾಪ್ಟರಿಗೆ ಬಂದಾಗ ನಮಗೆ ಸುಮಾರು ಈ ಕಾನೂನುಗಳು ಬರ್ತಾ ಹೋಗುತ್ತೆ. ಇದರಿಂದ ನಮಗೆ ಏನು ತಿಳಿಯುತ್ತೆ? ಸಮ್ ಲಾಸ್ ಆರ್ ಟೈಮ್ಲೆಸ್ ಇನ್ ನೇಚರ್. ಮನುಷ್ಯನ ಗುಣ ಅನ್ನೋವಂಥದ್ದು ಬದಲು ಎಲ್ಲೆಲ್ಲ ಆಗ್ತಾ ಹೋಗಲ್ವೋ ಅಂಥದ್ರಲ್ಲೆಲ್ಲನೂ ನೋಡಿ, ಆಸೆ, ಅಸೂಯೆ, ಇನ್ನೊಂದು ವಿಪರೀತವಾದ ಆಸೆ, ಪಕ್ಕದವ್ರ ಭೂಮಿನೂ ನಮಗೆ ಬೇಕು ಅನ್ನೋವಂಥದ್ದಕ್ಕೆ 2000-3000 ವರ್ಷ ಮಹಾಭಾರತದ ಕಾಲದಿಂದ ಇವತ್ತಿನವರೆಗೂ ಅದೇ ಬಂದಿರೋವಂಥದ್ದನ್ನು ನಾವು ನೋಡ್ತೀವಿ. ಕಾನೂನಲ್ಲಿ ಮೈನರ್ ಚೇಂಜಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆವಾಗಿದ್ದ ಪನಿಷ್ಮೆಂಟ್ ಬೇರೆ, ಆತ ಕೊಡ್ತಿರೋವಂಥ ದಂಡ ಬೇರೆ ಅನ್ನೋದು ಬಿಟ್ಟರೆ ಟೈಮ್ಲೆಸ್ ಕಾನೂನುಗಳು ಯಾವ್ಯಾವುದಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದು ಅಲ್ಲದೇ ಇರೋವಂಥದ್ರೊಳಗೆ ನಾವು ಟೈಮ್ಲೆಸ್ ಕಾನೂನುಗಳನ್ನು ನೋಡಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಬಂದಿದೆ ಇನ್ಸಾಲ್ವೆನ್ಸಿ, ಬ್ಯಾಂಕ್ರಪ್ಸಿ ಕೋಡು, ಕಂಪ್ನೀಸ್ ಆ್ಯಕ್ಟು, ಇವಾಗೆಲ್ಲ ಇದೆಲ್ಲ ಹೊಸ ಕ್ರಿಯೇಷನ್ಗಳು. ಇದು ಟು ದಿ ಪ್ರೆಸೆಂಟ್ ಡೇ ಬೇಕಾಗಿರೋವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಕಂಪ್ನಿನ ಕಾನ್ಸೆಪ್ಟೇ ಪ್ರೆಸೆಂಟ್ ಡೇ, ಹಾಗಾಗಿ ಹೊಸದು ಬಂದಿದೆ. ಕಂಪ್ಯೂಟರ್ ಬಂತು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಬಂತು. ಇದು ಟೈಮ್ಲೆಸ್ನೆಸ್ ಅಲ್ಲ. ಯಾವುದು ಸರ್ವಕಾಲಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೋ ಅದು ಟೈಮ್ಲೆಸ್. ಹಾಗಾಗಿ ಈ ವ್ಯವಹಾರ ಚಾಪ್ಟರ್ಗಳನ್ನೆಲ್ಲ ನೋಡ್ತಾ ಹೋದರೆ ಯಾವ್ಯಾವ ಕಾನೂನು ಸದಾ ಕಾಲಕ್ಕೆ ಉಳಿಯುತ್ತೋ ಅಂಥವನ್ನು ನಾವು ನೋಡ್ತಾ ಹೋಗ್ತೀವಿ. ಪಾರ್ಟ್ನರ್ಶಿಪ್ಸ್ ಬಗ್ಗೆ ಇದೆ, ಪಾಲುದಾರಿಕೆ ಒಳಗೆ ಅಂತ ಸುಮಾರು ಇವಾಗಿನ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಸೆಕ್ಷನ್ಸ್ಗಳಂತೂ ನಾನು ಮಾರ್ಜಿನಲ್ ನೋಟ್ಸಲ್ಲೇ ಬರೆದಿಟ್ಟಿದ್ದೀನಿ, ಈಸ್ ಈಕ್ವೇಟಿಂಗ್ ಟು ಸೋ ಆ್ಯಂಡ್ ಸೋ ಅಂತ. ಈ ಥರದ್ದನ್ನು ನಾವು ಆಲ್ಮೋಸ್ಟ್ ಈಕ್ವೇಟಿಂಗ್ ಬೇಸಿಸಲ್ಲಿ ನೋಡ್ಬೋದು. ಆದರೆ ಒಂದು ಹೇಳಬೇಕು, ಹಾಗಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಇವಾಗಿನ ಯಾವ ಕಾನೂನನ್ನು ಹೇಳ್ಕೊಡೋಂಥದ್ದು ಬೇಡ, ಅರ್ಥಶಾಸ್ತ್ರ ಓದಿ, ಧರ್ಮಶಾಸ್ತ್ರವನ್ನು ಓದಿ ಸಾಕು ಅನ್ನೋಕ್ಕಾಗೋದಿಲ್ಲ. ನಮ್ಮ ಪ್ರಾಕ್ಟೀಸಿಗೆ ಅರ್ಥಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು ಓದ್ಕೊಂಡೋಗಿ ನಾವು ಕೋರ್ಟಲ್ಲಿ ಕೇಸನ್ನು ನಡೆಸೋಕ್ಕಾಗೋಲ್ಲ. ಇವಾಗಿನ ಕಾನೂನನ್ನೇ ಓದಬೇಕು. ಆದರೆ ಹಳೇದನ್ನು ಓದಿದಾಗ ನಮಗೆ ಗೊತ್ತಾಗುವಂಥದ್ದು ಏನು ಅಂದರೆ ಯಾವ ಕಾನೂನು ಬದಲಾಗದೆ ಹಾಗೆ ಉಳಿಯುತ್ತೆ ಅಂತ. ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿರುವಂಥ ಸುಮಾರು ಎವಿಡೆನ್ಸಸ್ಗಳು ಯಾವ ಥರ ಎವಿಡೆನ್ಸ್ ಲೀಡ್ ಮಾಡಬೇಕು ಅನ್ನೋದು ಈ ಹೊತ್ತಿಗೂ ರಿಲೆವೆಂಟಾಗಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಇವಾಗ 3 ಹೊಸ ಕಾನೂನನ್ನು ತಂದಿದ್ದಾರೆ, ಹೊಸದು ಬದಲಾಗಿದ್ದಾರೆ. ನೋಡ್ರಂಥದ್ರಲ್ಲಿ ದ ಮೇನ್ ಕ್ರಿಟಿಕಲ್ ಕಾಮೆಂಟ್ರಿ ಆನ್ ದ ನ್ಯೂ 3 laws is that no much of changes have been done. ಕಾಸ್ಮೆಟಿಕ್ ಚೇಂಜಸ್ ಮಾಡಿದ್ದಾರೆ, ಟೈಟಲ್ ಅಲ್ಲಿ ಮಾತ್ರ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೊರಗೆ ತಂದುಬಿಟ್ಟಿದ್ದಾರೆ ಅಂತ. ಇದು ಮೋದಿ ಅವರೆಲ್ಲ ಇನ್ನು 1000 ವರ್ಷಗಳ ಕಾಲ ಇನ್ನೊಬ್ರು ಯಾರೋ ಬಂದು ಮಾಡಿದ್ರು ಈ ಕಾನೂನಲ್ಲಿ ಅಷ್ಟು ಚೇಂಜ್ಗಳನ್ನು ನಾವು ಕಾಣಕ್ಕಾಗೋಲ್ಲ. ಸಿವಿಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್, ಎವಿಡೆನ್ಸ್ ಸದಾ ಕಾಲದಲ್ಲೂ ಹೆಚ್ಚು ಕಡಿಮೆ ಹಾಗೇ ಇರುತ್ತೆ. ಒಂದು ಸ್ವಲ್ಪ ಮೈನರ್ ಚೇಂಜಸ್ಗಳು ಆಗ್ತಾ ಹೋಗ್ಬೋದು. ಅದು ಅರ್ಥಶಾಸ್ತ್ರ ಕಾಲದಿಂದಲೂ ಒಂದೇ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಹಾಗಾಗಿ ಈ ಟೈಮ್ಲೆಸ್ ಎಸೆನ್ಸ್ ಆಫ್ ದಿ ಲಾ ಅನ್ನೋವಂಥದ್ದು ಯಾವುದಿದೆ ಅದು ನಮ್ಗೆ ಆ ಚಾಪ್ಟರಲ್ಲಿ ಗೊತ್ತಾಗುತ್ತೆ. ನಾವು ನೋಡಿದಾಗ, ಮುಂದಿನ ಚಾಪ್ಟ್ರಲ್ಲಿ ನಾವು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಗವರ್ನಮೆಂಟಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಗಳು ಇರ್ತಾ ಹೋಗ್ತಿದೆ. ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಹೋಗ್ತಾರೋ ಅಂಥವ್ರನ್ನು ನಾವು ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು ಅಂತ ಕಂಟಕ ಶೋಧನ ಅಂತ ಬರುತ್ತೆ. ಅದರೊಳಗೆ ಆರ್ಟಿಸಾನ್ಸು, ಮರ್ಚೆಂಟ್ಸು, ನ್ಯಾಷನಲ್ ಕೆಲಾಮಿಟೀಸ್ ಬಂದರೆ ಯಾವ ಥರ ಮಾಡೋ ಅಂಥದ್ದು, ಈ ಥರದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ ಕೌಟಿಲ್ಯ. ಅದನ್ನು ನಾವು ನೋಡ್ತೀವಿ. ನಂತರ ಕೋರ್ಟಿಯರ್ಸ್ ಯಾವ ಥರ ಇರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅದು ಈ ಕಾಲಕ್ಕೆ ಪ್ರಸ್ತುತವಾಗಿರುವಂಥದ್ದಲ್ಲ, ಅದು ಸಂಪೂರ್ಣ ಬೇರೆ. ಮತ್ತು 6-fold ಪಾಲಿಸಿ ಆಫ್ ದ ಗವರ್ನಮೆಂಟ್ ಅಂತ ಹೇಳ್ತಿರ್ಬೇಕಾದ್ರೆ ಈತ ಬರೀತಾನೆ, ನಿನಗಿಂತ ಪ್ರಬಲವಾಗಿರುವಂತಹ ರಾಜ್ಯ ಯಾವುದು, ನಿನಗಿಂತ ಅಷ್ಟು ಪ್ರಬಲವಾಗಿ ಇಲ್ದಿರೋಂಥ ನೀವು ಹೋಗಿ ಆಕ್ಯುಪೈ ಮಾಡುವಂತಹ ರಾಜ್ಯ ಯಾವುದು, ಯಾವ ಥರ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಈ ಎಲ್ಲ ರಾಜ್ಯಗಳ ಜೊತೆ ಇಟ್ಕೊಂಡಿರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಆ ಥರದ್ರಲ್ಲಿ ಹೆಚ್ಚು ಕಡಿಮೆ 50-60% ಅಷ್ಟು ಇವಾಗಲೂ ಪ್ರಸ್ತುತ ಇದೆ, ಇನ್ನು ಕೆಲವು ಅಲ್ಲ ಅಂತ ಹೇಳ್ಬೋದು. ಹಾಗೆ ನಾವು ನೋಡ್ತಾ ಹೋದಾಗ ಇನ್ನು ಯುದ್ಧ ನೀತಿಗೆ ಸಂಬಂಧಪಟ್ಟಂತೆ ಈ ಥರದ್ರೆಲ್ಲ ಮುತ್ತಿಗೆ ಯಾವ ಥರ ಹಾಕಬೇಕು ಅಂತ ನಾವು ಲಾಸ್ಟ್ ಹಿಸ್ಟಾರಿಕಲ್ ಎವಿಡೆನ್ಸ್ ಇರುವಂತಹ ಯುದ್ಧ ನಾವು ನೋಡಿರೋವಂಥದ್ದು ಅಂದರೆ 1857 ಪ್ರಥಮ ಸಂಗ್ರಾಮ ಎಲ್ಲ ನಾವು ನೋಡ್ತಾ ಬರ್ತೀವಿ. ಅಲ್ಲಿ ಝಾನ್ಸಿ ಕೋಟೆಯನ್ನು ಬ್ರಿಟಿಷರು ಬಂದು ಮುತ್ತಿಗೆ ಹಾಕಿದ ರೀತಿ, ಇವರು ಹೊಡೆದಾಡಿದ ರೀತಿ, ಬೇರೆ ಕೋಟೆಗಳನ್ನು ಇವ್ರು ಹೋಗಿ ಮುತ್ತಿಗೆ ಹಾಕಿದ ರೀತಿ ಎಲ್ಲ ನೋಡ್ತಿದ್ದಾಗ ಎಷ್ಟು ಸಾಮ್ಯಗಳನ್ನು ನಾವು ಅರ್ಥಶಾಸ್ತ್ರಕ್ಕೂ ಇದಕ್ಕೂ ನಾವು ಕಾಣ್ತಾ ಹೋಗ್ತೀವಿ. ಇವಾಗ ದ ನೇಚರ್ ಆಫ್ ವಾರ್ ಹ್ಯಾಸ್ ಚೇಂಜ್ಡ್. ಹಾಗಾಗಿ ಇದರದ್ದೆಲ್ಲವೂ ಅಷ್ಟು ಪ್ರಸ್ತುತ ಅಂತ ಅನಿಸ್ತಾ ಹೋಗಲ್ಲ. ಆದರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸು ಯಾರನ್ನು ಯಾವ ಥರ ಇರಬೇಕು ನಮಗೂ ಇವಾಗಲೂ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೇ ಹೇಳ್ಬೋದು ಆಲ್ ನೇಷನ್ಸ್ ಆರ್ ಈಕ್ವಲ್, ಎವ್ರಿಬಡಿ ಹ್ಯಾಸ್ ದ ಸೇಮ್ ಸೆಟ್ ಆಫ್ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಅಂತ ಇಂಟರ್ನ್ಯಾಷನಲ್ ಕಾನೂನಲ್ಲಿ ನಾವು ಹೇಳ್ತಾ ಹೋಗ್ಬೋದು. ಆದರೆ ನಮಗೆ ಗೊತ್ತಿದೆ ಯಾವ ದೇಶಗಳು ಆರ್ಥಿಕವಾಗಿ ನಮಗಿಂತ ಹೆಚ್ಚಾಗಿ ಚೆನ್ನಾಗಿದೆ, ಯಾರಿಗೆ ನಾವು ತಲೆ ಬಾಗಬೇಕಾಗತ್ತೆ, ಯಾರು ನಮಗೆ ತಲೆ ಬಾಗ್ತಾ ಹೋಗ್ತಾರೆ, ಯಾವ ಥರ ನಮ್ಮ ಇಮೇಜನ್ನು ಹೆಚ್ಚಿಸ್ಕೋಬೇಕಾಗತ್ತೆ, ಇಂಥದ್ದೆಲ್ಲವನ್ನು ಕೊಡ್ತಾ ಹೋಗ್ತಾನಲ್ಲಿ. ಮತ್ತು ಇನ್ನು ಕೆಲವೆಲ್ಲ ತುಂಬ ಚೆನ್ನಾಗಿದೆ, ಇವಾಗ ನಾವು ತೊಗೊಂಡಿಲ್ಲ. ಫಾರ್ ಎಕ್ಸಾಂಪಲ್, ಎವಿಡೆನ್ಸಿಗೆ ಬಂದಾಗ ಕೋರ್ಟ್ಗಳಲ್ಲಿ ಹೇಳ್ತಾನೆ ಪ್ರತಿಯೊಬ್ಬರೂ ಒಂದು ಪ್ರಮಾಣ ವಚನವನ್ನು ಮಾಡಬೇಕು. ಇವತ್ತಿಗೂ ನಮ್ಮ ಕೋರ್ಟ್ಗಳಲ್ಲಿದೆ.
ಸಿನಿಮಾಗಳಲ್ಲೆಲ್ಲ ತಪ್ಪು ತೋರಿಸ್ತಾರೆ, ಭಗವದ್ಗೀತೆ ಮೇಲೆ ಕುರಾನ್ ಮೇಲೆಲ್ಲ ಕೈ ಇಡಿಸಿ ತಗೊಳ್ಳೋ ಅಂಥದ್ದು. ಕೋರ್ಟಲ್ಲಿ ಆ ಥರ ಆಗೋದಿಲ್ಲ. ಸುಮ್ಮನೆ ಬಾಯಿಂದ ಒಂದು ಹೇಳ್ತಾರೆ ಅಷ್ಟೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ ಅಂತ ಈ ಥರ ಹೇಳ್ತಾ ಹೋಗ್ತಾರೆ. ಅವಾಗ ಓತ್ಸ್ ಆ್ಯಕ್ಟ್ ಅಂತ ಇದೆ ಇವಾಗಿರೋವಂಥದ್ದು. ಆ ಓತ್ಸ್ ಆ್ಯಕ್ಟ್ ಒಳಗೂ ಹೇಳ್ತಾ ಹೋಗ್ತಾರೆ ಏನಂತ, ಪ್ರತಿಯೊಬ್ಬರೂ ಈಗ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಅಂತ ಹೇಳೋದಕ್ಕಿಂತ ಮುಂಚೆ ನ್ಯಾಯಾಧೀಶನಾಗಿರೋನು ಕೇಳಬೇಕು, ನೀನು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀಯಾ ಅಂತ. ಯಾರು ನಾಸ್ತಿಕನಾಗಿರ್ತಾನೋ, ದೇವರಲ್ಲೇ ನಂಬಿಕೆ ಇಟ್ಟಿರೋಂಥವ್ನು ಇಲ್ವೋ, ಆತ ಪ್ರಮಾಣ ವಚನ ಹೇಳ್ತಿರ್ಬೇಕಾದ್ರೆ ನಾನು ದೇವರ ಮೇಲೆ ಪ್ರಮಾಣ ಮಾಡಿದ್ದೆ ಆತ ಸುಳ್ಳು ಹೇಳ್ಬೋದು. ಓತ್ಸ್ ಆ್ಯಕ್ಟಲ್ಲಿ ಹೇಳ್ತಾರೆ ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರೋ ಅದನ್ನು ನೀವು ಹೇಳ್ಬೋದು ಅಂತ. ಕೆಲವರು ಹೇಳ್ಬೋದು ನಾನು ದೇವೇಗೌಡರ ಮೇಲೆ ಪ್ರಮಾಣ ವಚನ ಮಾಡ್ತೀನಿ ಅಂತಲೂ ಹೇಳ್ಬೋದು, ಅದು ಅವ್ರವ್ರ ಇಷ್ಟ. ಕೌಟಿಲ್ಯ ಏನು ಹೇಳ್ತಾನೆ, ಯಾವ ವೃತ್ತಿಯ ಮೇಲೆ ಯಾರು ಬಂದು ಸಾಕ್ಷಿ ಹೇಳ್ತಿರ್ತಾರೋ ಆ ವೃತ್ತಿಗೆ ಸಂಬಂಧಿಸಿದಂತೆ ಆತ ಹೇಳ್ತಾ ಹೋಗ್ಬೇಕು. ಒಬ್ಬ ಅಕ್ಸಾಲಿಗ ಬಂದು ಸಾಕ್ಷಿ ಹೇಳ್ತಿದ್ದಾನೆ ಅಂತಂದ್ರೆ ಚಿನ್ನವನ್ನ ಯಾವ್ದ್ರಲ್ಲಿ ಹಾಕಿ ಟೆಸ್ಟ್ ಮಾಡ್ತಾ ಹೋಗ್ತಾರಲ್ಲ ಅದ್ರ ಮೇಲೆ ಆತ ಪ್ರಮಾಣ ವಚನ ಹೇಳ್ತಾ ಹೋಗ್ಬೇಕಾಗುತ್ತೆ. ಒಬ್ಬ ರೈತ ಬಂದು ಸಾಕ್ಷಿ ಕೊಡ್ತಿದ್ದಾನೆ ಅಂತಂದ್ರೆ ತನ್ನ ಹಲ ಯಾವುದು ಅದರಿಂದನೇ ಅವನು ಉತ್ಪತ್ತಿ ಎಲ್ಲ ಮಾಡುವಂಥದ್ದು, ಬೆಳೆ ಬೆಳೆಯುವಂಥದ್ದು, ಅದ್ರ ಮೇಲೆ ಆತ ಪ್ರಮಾಣ ವಚನವನ್ನು ಹೇಳಬೇಕಾಗುತ್ತೆ. ಸೊ ಈಚ್ ಪ್ರೊಫೆಷನ್ ಯಾವುದು, ಇವಾಗ ಯಾರೋ ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಿದ್ದಾನೆ ಅಂದರೆ ತನ್ನ ವೇದಗಳ ಮೇಲೆ ತಾನು ಆಣೆ ಇಟ್ಬಿಟ್ಟು ಪ್ರಮಾಣ ವಚನವನ್ನು ತಾನು ಹೇಳಬೇಕಾಗತ್ತೆ ಅಂತ ಹೇಳಿ ಈ ಥರ ಪ್ರತಿಯೊಂದು ಪ್ರೊಫೆಷನ್ನಿಗೆ ಸಂಬಂಧಪಟ್ಟಂತೆ ಒಂದು ಅಂತ ಹೇಳ್ತಾ ಬರ್ತಾನೆ. ಇದನ್ನೆಲ್ಲ ನೋಡಿದಾಗ ಹಲವು ಧರ್ಮಶಾಸ್ತ್ರಕಾರಗಳನ್ನು ನಾವು ನೋಡಿದಾಗ ಒನ್ ಆಫ್ ದ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಪರ್ಸನ್ ಅಂತಂದರೆ ಕೌಟಿಲ್ಯ ಅಂತ ಗೊತ್ತಾಗ್ತಾ ಹೋಗುತ್ತೆ. ವಿಚ್ಛೇದನ ಅನ್ನುವಂತಹ ಪದ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನೇರವಾಗಿ ಇಲ್ಲದೆ ಇರ್ಬೋದು, ಆದರೆ ಗಂಡ ಹೆಂಡರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೇಳ್ತಾನೆ. ಒಂದಿಷ್ಟು ಜನ ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಗಂಡ ತಾನು ವರ್ತಕನಾಗಿ ಬೇರೆ ಕಡೆ ಅವನ ಬಿಕಾಸ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಬೇರೆ ಯಾವುದೋ ದೇಶಕ್ಕೆ ಆತ ಹೋಗ್ಬಿಡ್ಬೋದು, ಬರದೇ ಇರ್ಬೋದು. ಇನ್ನೆಲ್ಲೋ ನಾನು ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ಬಿಡ್ತಾರೆ, ಕಾಶಿಗೋ ಇನ್ನೆಲ್ಲಿಗೋ ಬರೋದಿಲ್ಲ. ಈಕೆ ಕಾಯ್ತಾ ಕೂತಿರ್ತಾಳೆ, ಯೌವನದಲ್ಲಿರೋ ಅಂತ ಹೆಂಡತಿ ಹೇಳ್ತಾ ಹೋಗ್ತಾನೆ. 3 ವರ್ಷದ ಕಾಲ 4 ವರ್ಷದ ಕಾಲ ಆತ ಬರಲಿಲ್ಲ ಅಂತಂದರೆ ನೀನು ಆತನನ್ನು ಬಿಟ್ಟಿದ್ದೀನಿ ಅಂತ ಹೇಳಿ ಬೇರೆ ಮದುವೆ ಆಗ್ಬೋದು ಅಂತ ಹೇಳ್ತಾನೆ. ಮಕ್ಕಳು ಆಗಿದ್ದಿದ್ರೆ ಇನ್ನೂ 2 ವರ್ಷ ಕಾಯಬೇಕು ಅಂತ ಕೇಳ್ತಾ ಹೋಗ್ತಾನೆ ಮಕ್ಕಳಿಗೋಸ್ಕರ. ಆದರೆ ಅವನಿಂದ ಇನ್ಫಾರ್ಮೇಷನ್ ಏನೋ ಬಂದಿತ್ತು, ನೀನು ಗಂಡ ಇಂಥಲ್ಲಿದ್ದಾನೆ ಬರ್ತಿದ್ದಾನೆ ಅಂತ ಬಂದಿತ್ತು ಅಂತಂದರೆ ಆಗ ಇನ್ನೊಂದು ಸ್ವಲ್ಪ ಕಾಯಿ ಅಂತ ಹೇಳ್ತಾ ಹೋಗ್ತಿರೋವಂಥದ್ದು. ಮತ್ತು ಹೆಂಡತಿಗೆ ಏನಾದ್ರೂ ಗಂಡನಿಂದ ಕಿರುಕುಳ ಬಂದರೆ ಅವಾಗ ಗಂಡನಿಗೆ ಯಾವ ಥರ ಶಿಕ್ಷೆ ಅಂತ ಇದೆ, ಗಂಡನಿಂದ ಹೆಂಡತಿಗೆ ಯಾವ ಥರದಾದರೂ ತೊಂದರೆ ಕೊಟ್ಟರೆ ಹೆಂಡತಿಗೆ ಯಾವ ಥರ ಶಿಕ್ಷೆ ಅಂತಲೂ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಇವಾಗಿನ ಥರ 1 ವೇ ಅಲ್ಲ, 2 ವೇ ಒಳಗೂ ಬರೆದಿರುವಂಥದ್ದು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ವಿಚಾರಗಳನ್ನೆಲ್ಲ ನೋಡಿದಾಗ ಸುಮಾರು ಹೆಚ್ಚು ಕಡಿಮೆ 50-60% ಹೆಚ್ಚಾಗಿ ನಮಗೆ ಈ ಹೊತ್ತಿಗೂ ಪ್ರಸ್ತುತ ಅಂತ ಕಾಣಿಸುವಂಥದ್ದಿದೆ. ಇನ್ನು ಕೆಲವೆಲ್ಲ ಡೀಟೇಲ್ಸ್ಗಳಿದೆ. ಕೋಟೆ ಯಾವ ಥರ ಕಟ್ಟಬೇಕು, ಹೊರಗೆ ಸುತ್ತಲಕ್ಕೂ ಎಷ್ಟರ ಮಟ್ಟಿಗೆ ನೀರಿರಬೇಕು, ಒಳಗೆ ಯಾವ ಥರ ಬರ್ತಿರಬೇಕು, ಮೇಲ್ಗಡೆ ಯಾವ ಥರ ಪ್ರಹರಿಗಳಿರಬೇಕು, ಯಾವ ಥರ ಕಹಳೆಯನ್ನು ಊದಬೇಕು, ವಾರ್ನಿಂಗ್ ಸೈನ್ಗಳು ಯಾವ ಥರ ಕೊಡಬೇಕು, ಇನ್ನು ಆರ್ಮರಿ ಒಳಗೆ ಯಾವ್ಯಾವ ಥರ ಆಯುಧಗಳನ್ನು ಎಲ್ಲೆಲ್ಲಿ ಇಟ್ಟಿರಬೇಕು, ಆಯುಧಗಳನ್ನು ಯಾವ ಥರ ತಯಾರಿಸ್ತಿರಬೇಕು, ಪದೇ ಪದೇ ಆಯುಧಗಳು ತಯಾರಾಗ್ತಿದೆಯಾ ಅಂತ ನೋಡೋದಕ್ಕೆ ಹೇಗಿರಬೇಕು, ಈ ಥರದ್ದನ್ನೆಲ್ಲವನ್ನೂ ಆತ ಬರೆದಿದ್ದಾನೆ. ಅಂಥದ್ದೆಲ್ಲನೂ ಈಗಿನ ಕಾಲದಕ್ಕೆ ಅಷ್ಟೊಂದು ಪ್ರಸ್ತುತ ಅಂತ ನಮಗೆ ಅನಿಸೋದಿಲ್ಲ. ಈ ಮಟ್ಟಕ್ಕೆ ನಾವು ನೋಡಿದಾಗ ಹಲವು ವಿಚಾರದಲ್ಲಿ ಈ ಪ್ರಸ್ತುತತೆ ನಮಗೆ ಕಾಣಿಸ್ತಾ ಹೋಗುತ್ತೆ. ಇನ್ನು ಗೂಢಚಾರರಿಂದ ಮೊದಲುಗೊಂಡು ತನ್ನ ಮೇಲೆ ಯಾವುದೇ ಒಂದು ಕಂಟಕ ಇದ್ದರೆ ಅದನ್ನು ಯಾವ ಥರ ನಿವಾರಿಸಬೇಕು ಅನ್ನೋದ್ರ ಬಗ್ಗೆ, ಅಥವಾ ಒಂದು ಪಬ್ಲಿಕ್ ಒಪಿನಿಯನ್ ಅವಾಗವಾಗ ಆತ ನೋಡ್ತಾನೆ ಇರಬೇಕು. ರಾಜ ಹೇಗೆ ಪಬ್ಲಿಕ್ ಒಪಿನಿಯನ್ ಚೇಂಜ್ ಆಗ್ತಾ ಇದೆ, ಯಾರು ಅದನ್ನು ವಿಚಾರವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ಇಂಥವ್ರ ಬಗ್ಗೆ ಎಲ್ಲನೂ ಸ್ಪೈಗಳ ಮೂಲಕ ಗೂಢಚಾರರ ಮೂಲಕ ಇನ್ಫಾರ್ಮೇಷನ್ ಪದೇ ಪದೇ ತಗೊಳ್ತಾ ಇರಬೇಕು. ಅಂಥವ್ರಿಗೆಲ್ಲ ಆಗಿಂದಾಗಲೇ ಪನಿಷ್ಮೆಂಟ್ ಕೊಡ್ತಿರಬೇಕು. ಯು ಶುಡ್ ನಾಟ್ ಲೆಟ್ ಸಚ್ ನೆಗೆಟಿವ್ ಆ್ಯಂಡ್ ಫಾಲ್ಸ್ ಪಬ್ಲಿಕ್ ಒಪಿನಿಯನ್ ಗ್ರೋ ಆನ್ ಯು ಅನ್ನುವಂಥದ್ದನ್ನೆಲ್ಲ ಆತ ಹೇಳ್ತಾ ಬರ್ತಾನೆ. ಈ ಥರದ್ದೆಲ್ಲವೂ ಸರ್ವಕಾಲಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ರಾಜ್ಯಾಡಳಿತ ಮಾಡ್ತಿರ್ಬೇಕಾದ್ರೆ ಈ ಥರ ನೆಗೆಟಿವ್ ಪಾಸಿಟಿವ್ ಒಪಿನಿಯನ್ ನಮ್ಮಲ್ಲಂತೂ ಇವಾಗ ಎಲೆಕ್ಷನ್ ಅನ್ನೋದು ಪ್ರತಿ 5-5 ವರ್ಷ ಬರ್ತಿರೋದ್ರಿಂದ ಪ್ರತಿಯೊಂದು ವಿಚಾರವಾಗ್ಲೂ ಫಾರ್ ಆ್ಯಂಡ್ ಎಗೇನ್ಸ್ಟ್ ಒಪಿನಿಯನ್ಗಳು ಬರ್ತಾನೆ ಇರ್ತಾ ಹೋಗ್ತಿರ್ತವೆ. ಯಾವುದು ಅಸತ್ಯವಾಗಿರೋವಂಥದ್ದಿದೆಯೋ ಅದನ್ನು ನಿಲ್ಲಿಸೋದಕ್ಕೋಸ್ಕರ ಯಾವ ಥರ ಕಾನೂನು ಇರಬೇಕು ಅನ್ನೋಂಥದ್ದನ್ನೆಲ್ಲ ಆಗಿನ ಕಾಲದಲ್ಲಿ ಬರ್ತಿರೋವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇನ್ ಲೀಗಲ್ ಅಡ್ಮಿನಿಸ್ಟ್ರೇಷನ್ ಅಂತ ನೋಡಿದಾಗ ಬಹಳ ಫೋರ್ಸೈಟೆಡ್ನೆಸ್ಸಿಂದ ಬರೆದಿರುವಂತಹ ಒಂದು ಕೃತಿ ಅರ್ಥಶಾಸ್ತ್ರ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಸಂಕ್ಷಿಪ್ತವಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದ ಒಂದು ವಿವರಣೆ ಮತ್ತು ಈಗಿನ ಪ್ರಸ್ತುತತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ವೃಷಾಂಕ್ ಭಟ್ ಅವ್ರಿಗೆ ಮತ್ತು ಸುಚಿತ್ರಾ ಸಾಹಿತ್ಯ ಬೋರ್ಡ್ ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.